ಇದನ್ನು ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಪವನ್ ಎಂ ಶ್ರೀವತ್ಸ, ಸೈಕಾಲಜಿಸ್ಟ್, ಚಕ್ಷು ಫೌಂಡೇಶನ್, ರಾಜಾಜಿನಗರ, ಬೆಂಗಳೂರು, ಇಲ್ಲಿ ಸೇವೆ ಮಾಡಿರ್ತಕ್ಕಂಥ ಇವರು ಬಂದು ತಮ್ಮ ವಿಷಯವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಮಠದ ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಸ್ವಾಗತ. ವ್ಯಕ್ತಿತ್ವದ ಬಗ್ಗೆ ಶ್ರೀರಂಗಪಟ್ಟಣದಲ್ಲಿ ಹೇಳಿದ ಒಂದು 2 ಮಾತನ್ನು ರಿಪೀಟ್ ಮಾಡಬೇಕು ಅಂತ ತುಂಬ ಜನ ಕೇಳಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಸ್ವಾಮಿಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ, ಅವರಲ್ಲಿರುವ ರಮಣ ನರಸಿಂಹದೇವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಅಕ್ಷೋಭ್ಯ ತೀರ್ಥರು, ಬೇರೆ ಎಲ್ಲ ಸ್ವಾಮಿಗಳ ಚರಿತ್ರೆಯನ್ನು ನಾವು ನೋಡಿದಾಗ ಯಾವುದೋ ಒಂದು ಪವಾಡ ನಡೆದಿರುತ್ತೆ, ಅದಾದಮೇಲೆ ಅವರು ಸನ್ಯಾಸವನ್ನು ತಗೊಂಡಿರ್ತಾರೆ. ನಾವು ಕೇಳಿದ್ದೀವಿ, ಹುಟ್ಟಿದ ಕೂಡಲೇ ಬಂಗಾರದ ಹರಿವಾಣದಲ್ಲಿ ಬಿದ್ದರು ವಾದಿರಾಜ ಸ್ವಾಮಿಗಳು ಹುಟ್ಟಿದಾಗ ಹೋಗಿದ್ದೆ, ಮೊನ್ನೆ ಹೋಗಿದ್ದೆ, ನೋಡಿದೆ ಆ ಜಾಗವನ್ನು. ಆ ರೀತಿಯಾಗಿ ಪವಾಡಗಳೇ ನಡೀತಾ ಇದ್ದಂತಹ ಜೀವಿಗಳು, ಅವತಾರಗಳು ಆ ರೀತಿಯಾಗಿ ನಡೀತಾ ಇದ್ದಂತಹ ಕೆಲವು. ಆದರೆ ಇಲ್ಲಿ ಅಕ್ಷೋಭ್ಯ ತೀರ್ಥರ ಅವತಾರ ನಡೆದದ್ದು ಬೇರೆ ರೀತಿಯಲ್ಲಿ ಇದೆ. ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದು, ಅದರ ಹಿಂದೆ ಇರುವ ಒಂದು ವಿಚಾರ ನಾನು ಇವತ್ತಿಲ್ಲಿ ಹೇಳಬೇಕು ಅಂತೀನಿ. ಒಬ್ಬ ಮನುಷ್ಯ ಅವನ ಸಾಮರ್ಥ್ಯವನ್ನು ಪೂರ್ತಿಯಾಗಿ ತೋರಿಸಿಕೊಳ್ಳಬಲ್ಲಂತಹ ಯಾವುದಾದರೂ ಒಂದು ಕ್ಷೇತ್ರ ಇದೆ ಅಂದರೆ ಅದು ಧರ್ಮ ಸಂಸ್ಥಾಪನೆ ಮಾಡೋದು. ಅದಕ್ಕೆ ಅವರ ವಂಶದಲ್ಲಿ ಹುಟ್ಟಿದ್ದು ಇವರು ಅಕ್ಷೋಭ್ಯ ತೀರ್ಥರು. ತಂದೆ ಮಗ ಇಬ್ಬರು ಸೇರಿ ರಾಜಶ್ರಯ ಮಾಡ್ತಾ ಇದ್ರು, ರಾಜರಿಗೆಲ್ಲ ಅಡ್ವೈಸನ್ನು ಕೊಡ್ತಾ ಇದ್ದಿದ್ದು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದನ್ನು ಪಾಲಿಸಿದರೆ ಇವತ್ತಿಗಷ್ಟೇ ಅಲ್ಲ, ಇನ್ನು 200 ವರ್ಷಕ್ಕೆ 300 ವರ್ಷಕ್ಕೆಲ್ಲ ನಮ್ಮ ಬ್ರಾಹ್ಮಣರಿಗೆ, ನಮ್ಮ ಭಾರತೀಯರಿಗೆ ಒಳ್ಳೆಯದಾಗ್ತದೆ. ಯಾವುದೋ ಹೊರಗಡೆಯಿಂದ ಬಂದಂತಹ ಮುಸಲ್ಲರು ಕಳ್ಳಕಾಗರು ಒಳಗಿದ್ದವರಲ್ಲೇ ಸಂಚನ್ನು ಮಾಡಿ ಈಗ ಇಲ್ಲಿದ್ದವರ 4 ಜನ ನಮ್ಮ ಎದುರು ತಿರುಗಿ ಬಿದ್ದಾಗ ನಾವು ಯಾರ ಪಕ್ಷಕ್ಕೆ ಸೇರಬೇಕು ಅನ್ನೋದು ಗೊತ್ತಾಗದೆ ಒಂದು ಗೊಂದಲಕ್ಕೆ ಬಿದ್ದಾಗ ನಮ್ಮ ನಡುವೆ ಒಂದು ಒಡಕು ಉಂಟಾಗ್ತದೆ. ಆ ಒಡಕನ್ನು ಸರಿ ಮಾಡಬೇಕು ಅನ್ನುವಾಗ ನಾನು ಇದೊಂದು ಒಡಕನ್ನು ಸರಿ ಮಾಡಿದ್ರೆ ಸಾಲದು, ಜೊತೆಗೆ ಇನ್ನಷ್ಟು ಮುಂದೆ ಬರುವಂತಹ ಒಡಕುಗಳನ್ನು ಸರಿ ಮಾಡಬೇಕು. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ತೋರಿಸ್ಕೊಟ್ಟವರು ನಮ್ಮ ಅಕ್ಷೋಭ್ಯ ತೀರ್ಥರು. ಯುದ್ಧ ಮಾಡಲೇಬೇಕಾದಂತಹ ಪರಿಸ್ಥಿತಿ. ನಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ, ಶಸ್ತ್ರ ಹಿಡಿದವರಿಗೆ ಸಹಾಯ ಮಾಡೋನು ಶಸ್ತ್ರ ಹಿಡಿಯುವುದಿಲ್ಲ. ಯಾಕಂದರೆ ನಾವು ಇದರ ಬಗ್ಗೆ ಮಹಾಭಾರತದಲ್ಲಿ ಕೂಡ ಕೇಳಿದ್ದೇವೆ. 3 ಜನ ಮಹಾಬ್ರಾಹ್ಮಣರು ಅಗ್ರ ಪೂಜೆ ಮಾಡಿದವರು ಅನ್ನದರಣಕ್ಕೆ ಬಿದ್ದು ಶಸ್ತ್ರವನ್ನು ಹಿಡಿಬೇಕಾಗ್ತು. ಇವರು ನಾನು ಅನ್ನದರಣಕ್ಕೆ ಬಿದ್ದಿದ್ರೂ ಪರವಾಗಿಲ್ಲ, ಇವರೆಲ್ಲ ನನ್ನ ವಿದ್ಯಾಋಣಕ್ಕೆ ಬಿದ್ದಿದ್ದಾರೆ, ಇವರ ನನಗೆ ಋಣ ತೀರಿಸಲಿ, ಇಲ್ಲದಿದ್ದರೆ ಪರವಾಗಿಲ್ಲ, ಬೇರೆ ನನಗೆ ಕಾರ್ಯಭಾಗಗಳಾಗಬೇಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಮಧ್ವಾಚಾರ್ಯ ಹತ್ರ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿತ್ತು. ಅದನ್ನು ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಮೈ ಜುಮ್ಮನತ್ತೆ ಆ್ಯಸ್ ಎ ಸೈಕಾಲಜಿಸ್ಟ್. ಅಂತಕ್ಕಂದರೆ ಯಾವುದೇ ಒಂದು ಹೊಸ ವಿಚಾರವನ್ನು ಆಕ್ಸೆಪ್ಟ್ ಮಾಡುವ ಮನಸ್ಥಿತಿ ಯಾವುದೇ ಮನುಷ್ಯನಿಗೂ ಇರೋದಿಲ್ಲ. ಯಾವುದೋ ಒಂದು ರೋಡು, ಪ್ರತಿದಿನ ಒಂದೇ ರೋಡ್ನಲ್ಲಿ ಹೋಗೋದು. ಇವತ್ತೇನೋ ಆ ರೋಡ್ನಲ್ಲಿ ಒಂದು ಕಂಬ ಬಿದ್ದಿದೆ, ಬೇರೆ ರೋಡ್ನಲ್ಲಿ ಹೋಗಬೇಕು ಅಂದ್ರೆ ತಲೆ ಓಡುವುದಿಲ್ಲ ನಮಗೆ. ಅಂಥದ್ರಲ್ಲಿ ಬ್ರಹ್ಮಸೂತ್ರಕ್ಕೆ ಹೊಸ ರೀತಿಯಾಗಿ ಒಂದು ಭಾಷೆ ಬರುತ್ತದೆ. ಯಾವ ಗ್ರಂಥಗಳಿದಾವೋ ಎಲ್ಲದರಲ್ಲೂ ಹರಿ ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದು ಆವಾಗಿನ್ನು ಒಂದು 10 ವರ್ಷ ಕಳೆದಿತ್ತು ಎಂಥದ್ದು. ಆ ಸಮಯದಲ್ಲಿ ನಾನು ಈ ಧರ್ಮವನ್ನು ನಾನು ಪಾಲನೆ ಮಾಡಿ ನನ್ನ ಮುಂದಿನ ಪೀಳಿಗೆಗೆಲ್ಲ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಇದನ್ನು ಅಂತ ಹೇಳುವ ಸಾಮರ್ಥ್ಯ ಒಬ್ಬ ರಾಜನಿಗೆ, ಬುದ್ಧಿವಾದ ಹೇಳುವಂತಹ ಸಾಮರ್ಥ್ಯ ಇದ್ದವನಿಗೆ ಆಗಿರುವುದು. ಈ ರೀತಿಯಾಗಿ ಇದರಲ್ಲಿ ನಾವು ಅಕ್ಷೋಭ್ಯರಾಗಬೇಕು ಅಂದರೆ ಹೇಗೆ ಅವರ ಜೀವನದಲ್ಲಿ ನಡೆದ ಘಟನೆಗಳು ನಮಗೆ ಹೇಗೆ ಉತ್ತೇಜನ ಕೊಡುತ್ತೆ, ಹೇಗೆ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಸಣ್ಣ ವಿಚಾರ, ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ಬದಲಾವಣೆಗಳು ಆಗ್ತಾ ಇರ್ತವೆ. ಇವತ್ತು ಕೂದಲು ಬಾಚಿಕೊಳ್ಬೇಕಾದ್ರೆ ನಾಳೆ ಕೂದಲು ಬೀಳುತ್ತೆ, ನಾಳೆ ಬಿಳಿ ಕೂದಲು ಕಾಣ್ತದೆ, ನಾಡಿದ್ದು ಒಂದು ಸ್ವಲ್ಪ ಕೆಮ್ಮು ಬಂದಾಗ ರಕ್ತ ಕಾಣ್ತದೆ, ಆಗೋದು ಬೇಡ. ಆದರೂ ಮುಪ್ಪು ಕಾಣ್ತದೆ. ಒಂದು ದಿನ ಕತ್ತಲ್ಲಿ ತುಳಸಿ ಮಣ್ಣಿ ಇರ್ತದೆ, ಇನ್ನೊಂದು ದಿನ 6 ಎಳೆ ಜನವಾರ ಇರ್ತದೆ. ಎಲ್ಲ ಬದಲಾವಣೆಗಳು. ಈ ಬದಲಾವಣೆಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದು ಹೇಗೆ? ಇದು ಸುಲಭದ ಮಾತಲ್ಲ. ಇದು ನಿಜವಾಗ್ಲೂ ಸುಲಭದ ಮಾತಲ್ಲ. ಯಾರ್ಯಾರು ಈ ದಾರಿಯಲ್ಲಿ ಮುಂಚೆ ನಡೆದಿದ್ದಾರೆ ಅದನ್ನು ನೋಡಿಕೊಂಡು ನಾವು ಆ ದಾರಿಯಲ್ಲಿ ನಡೆಯಬೇಕು. ಯಾರೋ ಒಬ್ಬ ಬ್ರಿಡ್ಜ್ ಕಟ್ಟಿದ, ನಾವು ಅದರ ಮೇಲೆ ನಡೀತಾ ಇಲ್ವ? ಇವಾಗ ಹೇಳಿದ್ರು
ಸಾಹೇಬರು ನಮ್ಗಿಂತ ಮುಂಚೆ ಬಂದವರು ಮಾತಾಡ್ತಿರ್ಬೇಕಾದ್ರೆ ದ ಡೆಡ್ ಟೀಚ್ ದ ಲಿವಿಂಗ್ ಅಂತ. ಇತಿಹಾಸ ನಮಗೆ ಅಷ್ಟು ವಿಚಾರಗಳನ್ನು ತರಿಸ್ಕೊಡ್ತವೆ. ಆದರೆ ಪ್ರತಿಯೊಬ್ಬ ಮನುಷ್ಯನು ಅಥವಾ ಪ್ರತಿಯೊಬ್ಬ ಸನ್ಯಾಸಿಯು ಇತಿಹಾಸ ಬರೀಲಿಕ್ಕಿಲ್ಲ. ಕೆಲವರು ಮಾತ್ರ ತುಂಬ ದೊಡ್ಡ ದೊಡ್ಡ ಇತಿಹಾಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅಕ್ಷೋಭ್ಯ ತೀರ್ಥರು 2ನೇ ಸಾಲಿನಲ್ಲಿ ಬರ್ತದೆ. 1ನೇ ಸಾಲಿನಲ್ಲಿರೋದು ಆಬ್ವಿಯಸ್ಲಿ ನಮ್ಮ ಮಧ್ವಾಚಾರ್ಯರು, ಅವ್ರ ನೆಕ್ಸ್ಟ್ ಶಿಷ್ಯರು ಇವರೇ ಅಲ್ಲ, ಅದಕ್ಕೆ ಸೆಕೆಂಡ್ ಇಯರ್ನಲ್ಲಿ ಇವರು. ಇನ್ನೊಂದು ವಿಚಾರ ನಾನು ಏನು ಹೇಳಬೇಕಂತಿದ್ದೀನಿ ಅಕ್ಷೋಭ್ಯ ತೀರ್ಥರ ಬಗ್ಗೆ ಅಂದರೆ, ಪಾಪ ಪ್ರಜ್ಞೆ ನಮ್ಮ ಹತ್ರ ಕೌನ್ಸಿಲಿಂಗಿಗೆ ಬರಬೇಕಾದ್ರೆ ಯೂಶಲಿ ಗಿಲ್ಟಿ ಕಾನ್ಷಿಯಸ್ನೆಸ್ ಅಂತಾರೆ. ಅಯ್ಯೋ ಮಾಡಬೇಕಿತ್ತು ಮಾಡಲಿಲ್ಲ, ಅಯ್ಯೋ ಮಾಡಬಾರ್ದಿತ್ತು ಮಾಡಬೇಕು. ಇದೆರಡು ರೀತಿಯಾದಂತಹ ಗಿಲ್ಟ್. ಪಾಪ ಪ್ರಜ್ಞೆ, ಅಯ್ಯೋ ಮಾಡಬೇಕಿತ್ತು, ಅಯ್ಯೋ ಸ್ವಲ್ಪ ಮುಂಚೆ ಕರ್ಕೊಂಡೋಗಿದ್ದಿದ್ರೆ ಉಳಿದುಬಿಟ್ಟಿರೋರು ಏನು, ಈ ರೀತಿಯಾಗಿ. ಯಾಕಂದರೆ ವೈದ್ಯರೇ ಜಾಸ್ತಿ ಇದ್ದಾರೆ ಇಲ್ಲಿ, ಅವರಲ್ಲಿ ಬರೋದೆಲ್ಲ ಇದೇ ಥರ ಮಾತುಗಳು, ಸ್ವಲ್ಪ ಮುಂಚೆ ಬಂದಿದ್ರೆ ಉಳಿದ್ಬಿಡ್ತಿದ್ರು ಏನು. ಆವಾಗ ಯಾವ ರೀತಿಯಾದಂತಹ ಸಾಂತ್ವನ ಹೇಳಬೇಕು, ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಟ್ ಮಾಡುವಾಗ ಅಕ್ಷೋಭ್ಯ ತೀರ್ಥರ ಈ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಉತ್ತರ ಕೊಡಲಿಕ್ಕೆ ವಾಯು ಅದೃಶ್ಯ ವಚನ ಪರಿಶಂಖಮಾನೇಶು ವಾಯುರ್ಬಹು ಗಾಳಿ ಮಾತು ಬರುತ್ತೆ, ಅದು ನಮಗೆ ಉತ್ತರವನ್ನು ಕೊಡುತ್ತೆ. ಏನಂದರೆ ಒಬ್ಬ ಬರ್ತಾನೆ, 100 ಜನನ ಬ್ರಾಹ್ಮಣರನ್ನು ಕೊಂದುಬಿಟ್ಟಿದ್ದೆ ನಾನು, ಬ್ರಹ್ಮಹತ್ಯ ದೋಷ ಬಂದಿದೆ, ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಜ್ಯೋತಿಷ್ಯರ ಹತ್ರ ಹೋದ, ಗೋಕರ್ಣಕ್ಕೆ ಹೋದ, ಇನ್ನೊಂದು ಕಡೆ ಹೋದ, ಮತ್ತೊಂದು ಕಡೆ ಹೋದ, ಶ್ರಾದ್ದ ಮಾಡಿಸ್ದ, ಎಲ್ಲ ಮಾಡಿಸಿದ್ರು ಮನಸ್ಸಲ್ಲಿರುವ ಗಿಲ್ಟ್ ಹೋಗಿಲ್ಲ. ಅಷ್ಟು ಜನರದ್ದು ಬೇರೆ ದೇಹ ಪ್ರಾಪ್ತಿ ಆಯಿತು ಅನ್ನೋ ಗೊತ್ತಿಲ್ಲ, ಆದರೆ ಇವನು ಗಿಲ್ಟ್ ಇನ್ನೂ ಹೋಗಿಲ್ಲ. ಆ ದೋಷ ನನ್ನಲ್ಲೇ ಇನ್ನೂ ಉಳಿದಿದೆ ಅಂದ್ಕೊಂಡು ಅಕ್ಷೋಭ್ಯ ತೀರ್ಥರು ಬಂದಿದ್ದಾರಂತೆ ಮಧ್ವಾಚಾರ್ಯರ ಶಿಷ್ಯರು. ಅವ್ರ ಹತ್ರ ಹೋಗಿ ಏನಾದರೂ ಕೇಳೋಣ, ಪರಿಹಾರ ಸಿಗ್ಬೋದೋ ಏನೋ ಅನ್ನೋ ಲೆಕ್ಕಾಚಾರದಲ್ಲಿ ರಾಜ ಬರ್ತಾನೆ. ಬಂದಾಗ ಹೇಳ್ತಾರೆ, ನೋಡಪ್ಪ ನಾಳೆ ಒಂದು ಪೂಜೆ ನಡೆಯುತ್ತೆ, ಅದಾದಮೇಲೆ ತೀರ್ಥಕ್ಕೆ ಮುಂಚೆ ಒಂದು ದೊಡ್ಡ ಮರ ಇದೆ ನೋಡು, ಆ ಮರದ ಮೇಲೆ ಹತ್ತಿ ನಿಲ್ಲಬೇಕು. 10ರಿಂದ 1 ಕೌಂಟ್ ಮಾಡಿದೆ, 0 ಅಂದ ಕೂಡಲೇ ಜಿಗಿದು ಬೀಳಬೇಕು, ಸಾಯ್ಬೇಕು, ಪ್ರಾಣ ಕೊಡ್ತಾರೆ. ಒಂದು ಪ್ರಾಣವನ್ನು ನೀನು ತೆಗೆದಿದ್ದಿ, ಬ್ರಹ್ಮಹತ್ಯೆ ದೋಷ ಮಾಡಿ, ನಿನಗೆ ಅದರಿಂದಲೇ ನಿನಗೆ ಪ್ರಾಯಶ್ಚಿತ್ತ ಆಗ್ತದೆ, ಹೋಗು ಅಂತ ಹೇಳಿದ್ರು. ಅವನು ಅಲ್ಲೇ ಅವತ್ತಿನ ದಿವಸ ರಾತ್ರಿ ಉಳ್ಳ. ಬೆಳಗಾತ ಎದ್ದು ಪೂಜೆ ಎಲ್ಲ ಆಯಿತು, ಮರ ಹತ್ತಲಿಕ್ಕೆ ಶುರು ಮಾಡಿದ ರಾಜ. 10, 9, 8 ಶಿಷ್ಯರು ಅಲ್ಲೇ ಈ ಥರ ಕೂತಿದ್ದಾರೆ. ಇಲ್ಲೇ ಅಕ್ಷೋಭ್ಯ ತೀರ್ಥರು ಕೂತ್ಕೊಂಡು 10, 9, 8 ಅಂತಿರ್ಬೇಕಾದ್ರೆ ಎಲ್ಲರೂ ಅಯ್ಯೋ ಬಿದ್ದುಬಿಡ್ತಾನ, ಸತ್ತೋಗ್ಬಿಡ್ತಾನೆ, ಅವರೆಲ್ಲ ಬೇಡ 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 ಅಂತಿದ್ರೆ, ಇಲ್ಲ ನಾನು ಜಿಗದೇ ಚಿತ್ತ. ಅಷ್ಟರ ಮಟ್ಟಿಗೆ ಅವನಿಗೆ ಡಿಟರ್ಮಿನೇಷನ್ ಇತ್ತು. 3, 2 ಕೆಳಗಡೆ ಎಷ್ಟು ಅವನಿಗೆ ಅಲ್ಲೇ ದಳ ಕಟ್ಟೆ ನೀರು. ಯಾಕೆ? ನನಗೆ ಈಗ ಗೊತ್ತಾಯಿತು, ನಿನ್ನ ಮನಸ್ಸಿನಲ್ಲಿ ಆ ಪಾಪ ಪ್ರಜ್ಞೆಯಿಂದ ನಿನ್ನ ಪಾಪ ಸುಟ್ಟು ಹೋಗಿದೆ. ಒಬ್ಬ ಮನುಷ್ಯನ ಪಾಪ ಸುಡಬೇಕಂದ್ರೆ ಆ ಪ್ರಜ್ಞೆ ಇರಬೇಕು. ಪ್ರಜ್ಞೆ ಇದ್ರೆ ಪಾಪ ಮಾಡ್ಲಿಕ್ಕೆ ಆಗುದಿಲ್ಲ. ಪಶ್ಚಾತ್ತಾಪದ ಬೇರೆಯಲ್ಲಿ ಬೆಂದರೆ ನಮ್ಮ ಪಾಪಗಳು ಸುಟ್ಟಿ ಹೋಗ್ತವೆ ಅನ್ನೋದೊಂದು ಪುರಾಣದಲ್ಲಿದ್ದಂತಹ ಮಾತನ್ನ ಕಣ್ಣೆದುರಿಗೆ ಮಾಡಿಸಿ ತೋರಿಸಿದವರು ನಮ್ಮ ಅಕ್ಷೋಭ್ಯ ತೀರ್ಥರು. ಇನ್ನಷ್ಟು ಸುಮಾರು ವಿಚಾರಗಳಿದೆ ಅಕ್ಷೋಭ್ಯ ತೀರ್ಥರ ಬಗ್ಗೆ ಮಾತಾಡಲಿಕ್ಕೆ, ಎಷ್ಟು ಹೇಳಿದ್ರು ಸಾಲದು. ಆದರೆ ಭಗವದ್ಗೀತೆ ಮುಖಾಂತರ ಕೆಲವು ವಿಚಾರಗಳನ್ನ ನಾವು ಇವತ್ತು ತಿಳ್ಕೊಳ್ಳೋದು. ಯಾಕಂದರೆ ಹೇಗೆ ದೈಹಿಕ ಆರೋಗ್ಯ ಇಂಪಾರ್ಟೆಂಟು, ಅದೇ ರೀತಿ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟು. ಈ ಮುಂಚೆ ಬಂದಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಸ್ಲೋಗನ್ ಮಾಡಿ ಇಟ್ಟಿದ್ದಾರೆ, ಡೆಫಿನೇಷನ್ನಲ್ಲಿ ಸೈಕಾಲಜಿಕಲ್ ಮತ್ತು ಸೋಷಿಯಲ್ ಹೆಲ್ತ್ ಎರಡನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಆ ಲೆಕ್ಕಾಚಾರದಲ್ಲಿ ನೋಡಬೇಕಾದ್ರೆ ನಾನು ಈಗ 1ನೇ ಅಧ್ಯಾಯದಲ್ಲಿ ಬರುವಂಥ ಕೆಲವು ವಿಚಾರಗಳನ್ನ ತಗೋತೀನಿ, ಅದರಲ್ಲಿ ಸ್ವಲ್ಪ ಡೀಪಾಗಿ ಹೋಗಿ ನಂತರದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನೂ 17 ಅಧ್ಯಾಯಗಳಿದೆ. ನಾನು ಸ್ವಾಮಿಗಳ ಹತ್ರ ಕೇಳ್ಕೊಳ್ತೀನಿ, 17 ಅಧ್ಯಾಯವನ್ನು ನಾನು ಮಾಡಿಕೊಡ್ಬೇಕು. ಖಂಡಿತ ಅದಕ್ಕಿಲ್ಲದೆ ಇನ್ಯಾಕಿರಬೇಕು ಮಠ. ಅಲ್ಲಿ 1ನೇ ಅಧ್ಯಾಯದಲ್ಲಿ 3 ಚರ್ಚೆಗಳು, 3 ಬೇರೆ ಬೇರೆ ಜಾಗದಲ್ಲಿ ಚರ್ಚೆಗಳಾಗ್ತವೆ. 2 ಇಂಡಿವಿಜುವಲ್ಸು. ಮೊದಲನೇದು ಕುರುಡರಾಜ ಧೃತರಾಷ್ಟ್ರ ಮತ್ತು ಸಂಜಯ. ಇನ್ನೊಂದು ಕಡೆ ದುರ್ಯೋಧನ ಮತ್ತು ದ್ರೋಣಾಚಾರ್ಯ. ಇನ್ನೊಂದು ಕಡೆ ಭಗವಂತ ಅರ್ಜುನ. 3 ರೀತಿಯಾದಂತಹ ಕಾನ್ವರ್ಸೇಷನ್ಸ್ ನಡೀತಾ ಇತ್ತು. 3 ಬೇರೆ ಬೇರೆ ಜಾಗದಲ್ಲಿ 3 ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಮಾತುಕತೆ ನಡೀತಾ ಇತ್ತು. ಯಾವುದರ ಬಗ್ಗೆ? ಒಂದೇ ಘಟನೆ ಬಗ್ಗೆ. ನಾನು ಒಂದು ಶ್ಲೋಕವನ್ನು ಹಿಡ್ಕೊಂಡ್ರೆ ಅದನ್ನು ಅರ್ಥ ಆಗಿ ಈ ಕೆಲವು ಪ್ರಶ್ನೆಗಳನ್ನು ನಾನೇ ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ತೆಗೆದುಕೊಂಡು
ಅದು ಸಮಾಧಾನ ಆಗೋವರೆಗೂ ಬಿಡೋದಿಲ್ಲ. ಅದಕ್ಕೆ ನಾನು ಇವಾಗ 17ನೇ ಶ್ಲೋಕಕ್ಕೆ ಬಂದು ನಿಂತಿದ್ದೇನೆ. ಮೊದಲನೇ ಅಧ್ಯಾಯ ನನಗೆ ಅಷ್ಟು ಸಮಯ ಇದೆ ಆ ಕಾರಣಕ್ಕೆ. ಸೊ ಈಗ ನೋಡಲಿಕ್ಕೆ ಹೋಗೋದಾದರೆ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಕುರುಕ್ಷೇತ್ರ ಅನ್ನೋ ಜಾಗನ್ನೇ ಏನಕ್ಕೆ ಆಯ್ಕೆ ಮಾಡಿಕೊಂಡು ಯುದ್ಧಕ್ಕೆ, ಅಲ್ಲಿಂದ ಶುರು ಮಾಡ್ತಾ ಹೋಗ್ತೀವಿ. ಈ ಕುರುಕ್ಷೇತ್ರ ಅನ್ನೋ ಜಾಗದಲ್ಲಿ ಮೊದಲನೇ ರಾಜ, ಕುರುವಂಶದ ಮೊದಲನೇ ರಾಜ ಯಾಗ ಮಾಡಿದ ಜಾಗ ಅದು. ಆ ಜಾಗದಲ್ಲಿ ದೇವರು ತಾನೇ ಬಂದು ಪ್ರತ್ಯಕ್ಷನಾಗಿ ವರ ಕೊಟ್ಟು ಹೋಗಿದ್ದಾನೆ. ಆ ಕಾರಣಕ್ಕೋಸ್ಕರ ಆ ಜಾಗವನ್ನು ಚೂಸ್ ಮಾಡಿದೆ ನಾನು ಅಂತ ಕೃಷ್ಣ ಹೇಳ್ತಾನೆ. ಬೇರೆ ಯಾವ ಜಾಗನಾದರೂ ಚೂಸ್ ಮಾಡ್ಬೋದಿತ್ತಲ್ಲ, ನಮಗೆ ಹತ್ರ ಆಗೋದು ಅವ್ರಿಗೆ ದೂರ ಆಗೋ ಥರದ್ದು ಏನೋ. ಯಾಕಂದರೆ ಈಗ ಅವತ್ತು ವಿತಂಡವಾದ ಮಾಡೋರಿರ್ತಾರೆ. ಯಾಕಂದರೆ ವಾದ ಮಾಡೋರಲ್ಲಿ 3 ಥರ, ಒಂದು ಸಂವಾದ, ಜಲ್ಪ, ವಿತಂಡ. ವಿತಂಡವಾದ ಮಾಡೋರು ಯಾವಾಗಲೂ ಬೇರೆಯವ್ರದ್ದು ತಪ್ಪು ಸರಿ ಏನೋ ಗೊತ್ತಿಲ್ಲ, ಈ ರೀತಿಯಾಗಿ ಹೇಳುವಂಥವ್ರು ಕೇಳುವಂಥ ಪ್ರಶ್ನೆ. ಅವನು ಕಪಟ ನಾಟಕ ಸೂತ್ರಧಾರವನ್ನೆಲ್ಲ ಬರೀ ನಾಟಕ ಮಾಡೋದು, ಮೋಸ ಮಾಡೋದು, ಪಾಂಡವರ ಪಕ್ಷಪಾತಿ ಅವನು ಅಂತ. ಹೋದ ಹಿಂದಿನ ದಿನ ಕೇಳ್ದ, ನೋಡಪ್ಪ ಎಲ್ಲ ಯುದ್ಧ ಮಾಡೋದು ಬೇಡ, 5 ಗ್ರಾಮ ಕೇಳ್ತಿದ್ದಾರೆ, 4 ಗ್ರಾಮ ಅವ್ರು ಹೇಳಿದ್ದು, ಇನ್ನೊಂದು ನಿನಗೆ ಇಷ್ಟ ಬಂದಿದ್ದ ಗ್ರಾಮ ಕೊಟ್ಬಿಡು. ಕೇಳಲಿಲ್ಲ. ಇವಾಗ ನಾವು ಕೇಳ್ತಾ ಇರೋದು ಅದನ್ನೇ. ಅಯೋಧ್ಯೆ ಆಯಿತು, ಮಥುರಾ ಕಾಶಿ ಕೊಟ್ಬಿಡಿ, ನಾವು ಬೇರೆ ಏನು ಕೇಳೋದು. ಕೊಡ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು? ಯುದ್ಧಕ್ಕೆ ಸಿದ್ಧ ಅಷ್ಟೇ. ಹಾಗೆ ನೋಡುವಾಗ ಕೇಳ್ತಾರೆ ಎಲ್ಲ, ಏನಕ್ಕೆ ಕೃಷ್ಣ ಹೋಗಿ ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ. ಇಲ್ಲ, ಯಾವಾಗ ಒಬ್ಬ ಮನುಷ್ಯ ರಾಜನಾಗ್ತಾನೆ ಅಥವಾ ಅವನಿಗೊಂದು ಅಧಿಕಾರ ಬರುತ್ತೆ, ಅದೊಂದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದು ಬಂದ ಕೂಡಲೇ 2 ರೀತಿಯಾದಂತಹ ಯೋಚನೆಗಳಿಗೆ ಸ್ಪ್ಲಿಟ್ ಆಗುತ್ತೆ. ಅದರಲ್ಲಿ ಒಂದು ದಾರಿಯಲ್ಲಿ ಹೋಗ್ತಾನೆ ಮನುಷ್ಯ. ಯೋಚನೆಗಳು ಒಂದು ದಾರಿಯಲ್ಲಿ ಹೋಗ್ತವೆ. ನಮ್ಮ ಮನುಷ್ಯ ಅಂತ ಹೇಳೋದಿಲ್ಲ, ಮನಸ್ಸು ಒಂದು ದಾರಿಯಲ್ಲಿ ಹೋಗುತ್ತೆ. ಒಂದೇನು, ನಾನು ಅನ್ನೋ ಐ ಪ್ರಾಬ್ಲಮ್, ಅಹಂಕಾರ ಐ ಪ್ರಾಬ್ಲಮ್ ಬರುತ್ತೆ. ದುರ್ಯೋಧನಿಗೆ ಅಂದರೆ ನಾನು ಕೊಡಬೇಕಾ, ಅವನಿಗೆ ಕೊಡಬೇಕಾ, ನೋವೇ. ಹೀಗೆ ಈಗ ದುರ್ಯೋಧನ, ಇವರು ಯಾರು, ನಮ್ಮ ಧೃತರಾಷ್ಟ್ರನಿಗೂ ಮತ್ತು ಸಂಜಯನಿಗೂ ಮಾತುಕತೆ ನಡೀತಾ ಇದೆ, ನನಗೂ ಮತ್ತು ಪಾಂಡವರ ಮಕ್ಕಳಿಗೂ ಈ ಥರ ಯುದ್ಧ ಆಗ್ತಿದೆಯಪ್ಪ. ಅಲ್ಲಿ ಆ ಚಾಪ್ಟರ್ದು ಹೆಸರು ನೋಡಿದ್ರೆ ಅರ್ಜುನ ವಿಷಾದ ಯೋಗ ಅಂತಿದೆ. ಆದರೆ ಮೊದಲನೇ ಶ್ಲೋಕದಲ್ಲಿ ವಿಷಾದ ಪಡ್ತಾ ಇರೋದು ಯಾರು? ಏನಕ್ಕೆ ಧೃತರಾಷ್ಟ್ರ ವಿಷಾದ ಯೋಗ ಅಂತ ಹೆಸರಿಡಲಿಲ್ಲ? ನನಗೆ ಬಂದಿದ್ದು ಡೌಟಿ. ಆದರೆ ಅಲ್ಲಿ ನನಗೆ ಅವನ ಬಗ್ಗೆ ವ್ಯಕ್ತಿತ್ವವನ್ನು ತಿಳ್ಕೊಳ್ತಾ ಗೊತ್ತಾಗಿತ್ತು, ಅವನಿಗೆ ಅಲ್ಲಿ ಆಗ್ತಾ ಇದ್ದಿದ್ದು ಭಯ. ಅದಕ್ಕೆ ಕಾರಣ ಏನು? ಮಮಕಾರ. ಮಮಕಾರದಿಂದ ಬಂದಂತಹ ಭಯ. ಔಟ್ಕಮ್ ಏನಾಗುತ್ತೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅವನು ಯಾರ ಹತ್ರ ಸೊಲ್ಯೂಷನ್ ಕೇಳಲ್ಲ, ಸಾಕ್ಷಾತ್ ವೇದವ್ಯಾಸರಿಂದ ಅನುಗ್ರಹವನ್ನು ಪಡೆದು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕರೀತಾರೆ ಈ ಸೈಂಟಿಸ್ಟ್ ಈಗಿನ ಕಾಲದವರು. ಇಲ್ಲಿ ಕೂತ್ಕೊಂಡು ಎಲ್ಲೋ ನಡೆಯೋದನ್ನ ನೋಡ್ಬೋದು, ಕೇಳ್ಬೋದು, ಅನುಭವಿಸ್ಬೋದು. ಒಂದು ವಸ್ತುವನ್ನು ಮುಟ್ಟಿದ್ರೆ ಎಷ್ಟು ವರ್ಷ ಹಳೆಯದು, ಇದು ಯಾವಾಗ ಸಾವು ಬರುತ್ತೆ, ಇದಕ್ಕೆ ಎಲ್ಲವನ್ನು ಹೇಳುವಂಥ ಸಾಮರ್ಥ್ಯ ಮನುಷ್ಯರಿಗಿದೆ ಅಂತ ಕ್ಲೇಮ್ ಮಾಡ್ಕೊಳ್ಳೋರು ಇದ್ದಾರೆ. ಆ ಜಾಗೃತಿಯನ್ನು ಕೊಟ್ಟವರು ಅವ್ರ ಹತ್ರ ಬಗ್ಗೆ ಕೇಳಿದ್ರು. ಇದರಲ್ಲಿ ನಮಗೆ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಏನು, ನಮಗೆ ಕಣ್ಣು ಕಾಣಿಸಲ್ಲ, ನಾವು ಕುರುಡರು. ಇದ್ದಾರೆ, ಕೇಳಬೇಕು. ಏನು ಮಾಡಬೇಕು ಸ್ವಾಮಿಗಳೇ? ನನ್ನ ತಲೆಯಲ್ಲಿರುವ 2 ಭಾಗಗಳು ಒಂದಕ್ಕೊಂದು ಘರ್ಷಣೆ ಮಾಡ್ಕೋತಾ ಇದೆ. ಯೋಚನೆಗಳೆರಡು. ಮನಸ್ಸು ಪ್ರಪಂಚದಲ್ಲಿ ಬರುವಂಥದ್ದು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಾಚೇತನ. ಮನಸ್ಸಿನ ಅಭಿಮಾನಿ ದೇವತೆ ರುದ್ರದೇವರು. ಏನು ಮನಸ್ಸಿನ ಆ್ಯಕ್ಟ್ ಏನಪ್ಪ? ಮನಸ್ಸು ಏನು ಮಾಡುತ್ತಪ್ಪ ಅಂದರೆ 2 ಬೇರೆ ಬೇರೆ ಚಾಯ್ಸನ್ನು ಕೊಡುತ್ತೆ. ಒನ್ ಈಸ್ ಲೈಕ್, ದಿ ಅದರ್ ಒನ್ ಈಸ್ ಹೇಟ್. ಒಂದು ಬೇಕು ಅನ್ನತ್ತೆ, ಒಂದು ಬೇಡ ಅನ್ನತ್ತೆ. ಒಂದು ಪರಿಸ್ಥಿತಿ ಏನು ಅಂತ ಹೇಳುತ್ತೆ, ಅನಿವಾರ್ಯ ಸ್ಥಿತಿ ಏನು ಅಂತ ಹೇಳುತ್ತೆ, ಇನ್ನೊಂದು ಧರ್ಮವನ್ನು ಹೇಳುತ್ತೆ. ಈಗ ಇಲ್ಲಿ ಅರ್ಜುನನಿಗೂ ಮತ್ತು ಕೃಷ್ಣನಿಗೂ ನಡೆದಾದಂತಹ ಸಂವಾದ ಈ ರೀತಿಯಾದಂಥದ್ದು. ಒಂದು ಕಡೆ ಧರ್ಮ, ಏನು ಮಾಡೋದಪ್ಪ, ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇನ್ನೊಂದು ಕಡೆ ಅನಿವಾರ್ಯ, ಎದುರುಗಡೆ ಇರೋಣ. ನಮ್ಮ ಆಚಾರ್ಯಗಳು ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಇದ್ದಾರೆ, ನಮ್ಮ ಜೊತೆಗೆ ಹಾಲು ಕೊಡೋದು ಅಶ್ವತ್ಥಾಮ ಇದ್ದಾನೆ, ಅವ್ರನ್ನೆಲ್ಲ ಹೊರದಾಕದ. ಧರ್ಮ ಸಂಕಟ ಏನು ಮಾಡಲಿ ಗೊತ್ತಾಗ್ತಿಲ್ಲ, ಕಾಲು ನಡುತ್ತಾ ಇದೆ, ಕೃಷ್ಣ ಅಂತಾನೆ. ತೆಕ್ತುವತ್ತಿಷ್ಟ ಪರಂತಪ್ಪ, ಎದ್ನಿಂತು ನಾನು ನೋಡ್ಕೋತೀನಿ, ನಿನ್ನ ಇರೋದೇನಕ್ಕೆ, ಇಷ್ಟು ವರ್ಷ ಜೊತೆಗೆ ಇನ್ನೂ ಇಲ್ಲ ಹೊರ ಜನ್ಮದಿಂದ, ಈಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ. ಆಮೇಲೆ ಭಗವದ್ಗೀತೆ ಬೋಧನೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಕಾನ್ವರ್ಸೇಷನ್. 3ನೇ ಕಾನ್ವರ್ಸೇಷನ್ನಲ್ಲಿ ದುರ್ಯೋಧನ ಮತ್ತು ದ್ರೋಣಾಚಾರ್ಯ ಇವರ ಕಾನ್ವರ್ಸೇಷನ್ ಹೇಗಿತ್ತು ಅಂದರೆ, ಅಲ್ಲಿ ನೋಡಿ
ನೀವು ಹೇಳ್ಕೊಟ್ಟಿದ್ದೀರಲ್ಲ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಟ್ಟಿದ್ದ ಶಿಷ್ಯರು ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡಿ ವಜ್ರವ್ಯೂಹ ಮಾಡಿ. ನೋಡಿ ನಿಮ್ಮ ಶಿಷ್ಯರು ಚುಚ್ಚಿ ಮಾತಾಡು. ಮತ್ತೆ ನೋಡುವಾಗ ಇವನಿಗೆ ಭಯ. ಮತ್ತೇನು ಹೇಳ್ತಾನೆ, ಇಲ್ಲ ಯಾರ್ಯಾರಿದ್ದಾರೆ ನೋಡೋಣ ಒಂದು ನಿಮಿಷ ಇರಿ. ಪಾಂಡವರ 5 ಜನ ಬಿಟ್ಟು 11 ಜನರ ಹೆಸರು ಹೇಳ್ತಾನೆ. 11 ಜನ ವೀರಾದಿ ವೀರರ ಹೆಸರನ್ನು ಹೇಳ್ತಾನೆ. ಆಯ್ತಪ್ಪ, ಅವಾಗ ಇನ್ನೂ ಭಯ. ಸೆಕೆಂಡ್ ರೌಂಡ್ ಆಫ್ ಅನಾಲಿಸಿಸ್. ನಾವು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಇದ್ದಾಗಲೂ ಇದರಲ್ಲಿ ನಮ್ಮ ವ್ಯಕ್ತಿತ್ವ ಹೇಗೆ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಏನಂದರೆ ಯಾವುದೋ ಒಂದು ಪ್ರಾಬ್ಲಮನ್ನು ನಾವು ನೋಡಿದ್ದೀವಿ ಅನ್ನುವಾಗ ಫಸ್ಟ್ ರೌಂಡ್ ಆಫ್ ಅನಾಲಿಸಿಸಲ್ಲಿ ನೋಡಿದಾಗಲೇ ನಾವು ಅದು ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ, ಒಂದು ತಿಲಾಂಜಲಿ ಇಟ್ಬಿಟ್ವಿ ಅಂದರೆ ಅದು ಏನಕ್ಕೆ ಸಾಲ್ವ್ ಆಗಲ್ಲ ಅನ್ನೋದ್ರ ಪ್ರಕಾರನೇ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಒಂದು ಡಿಸಿಷನ್ ಇದೆ. ರಿವರ್ಸ್ ಸ್ಕ್ರೀನ್ ಪ್ಲೇ ಇರೋ ಮೂವಿಗಳು ನೋಡ್ತಾರೆ, ಎಂಡ್ ಏನು ಅಂತ ಗೊತ್ತು, ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅದನ್ನು ಬ್ರಿಡ್ಜ್ ಮಾಡಬೇಕಷ್ಟೇ. ಅದೇ ನಾವು ಕನ್ಕ್ಲೂಷನ್ಗೆ ಬರದೆ ಒಂದು ವಿಚಾರವನ್ನು ಓಪನ್ ಆಗಿ ಇಟ್ಕೊಂಡು ಇದು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರೋಣ, ಈ ರೀತಿಯಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಏನು ಮಾಡ್ದ, ಸೆಕೆಂಡ್ ರೌಂಡ್ ಆಫ್ ಅನಾಲಿಸಿಸ್ ಮಾಡ್ದ. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಎಷ್ಟು ಒಳ್ಳೆ ಟ್ರೈನಿಂಗ್ ಮಾಡಿದ್ರು. ಪರಶುರಾಮರ ಶಿಷ್ಯರಲ್ವ ನೋಡು, ಫಸ್ಟ್ ರೌಂಡ್ ಆಫ್ ಅನಾಲಿಸಿಸ್ ಆಯಿತು, ಸೆಕೆಂಡ್ ರೌಂಡ್ ಆಫ್ ಅನಾಲಿಸಿಸ್ ಮಾಡು. ಯಾರ್ಯಾರಿದ್ದಾರೆ ನೋಡು, ಸುಮ್ಮನೆ ಹೆದರಬೇಡ. ವಜ್ರವ್ಯೂಹ ನೋಡಿ ಭಾರಿ ಗಟ್ಟಿ, ಅದನ್ನು ಭೇದನೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡು ಯಾರ್ಯಾರಿದ್ದಾರೆ ನೋಡು. ಇವನೇ ಮಾತಾಡ್ಕೊಂಡು ಹೇಳ್ದೆ 11 ಜನ ಹೆಸರು ಹೇಳ್ದ. ಇನ್ನೂ ಭಯ ಆಯಿತು. ಎಲ್ಲ ಭೀಮಾರ್ಜುನ ಸಮಯುದ್ಧ ಅಂತ ಹೇಳ್ತಾನೆ. ಎಲ್ಲ ಭೀಮ ಅರ್ಜುನರಿಗೆ ಸಮ ಇರೋರಪ್ಪ ಇವರೆಲ್ಲರೂ. ಅಲ್ಲೂ ಭಯ ಆಯಿತು. ಮತ್ತೇನು ಮಾಡ್ತಾನೆ, ತಿರುಗಿ ನೋಡ್ತಾನೆ, ನಮ್ಮ ಕಡೆ ಎಷ್ಟು ಜನ ಇದ್ದಾರೆ ನೋಡೋಣ. 7 ಜನ ಸಿಗ್ತಾರೆ, 3 ಜನ ಬ್ರಾಹ್ಮಣರು. ಅದಕ್ಕೆ ಧೈರ್ಯ ಬಂತು ಒಂಚೂರು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂದೆ ಹೇಳ್ತಾನೆ. ಹೆಸರು ಹೇಳಿದ ಕೂಡಲೇ ಧೈರ್ಯ ಹಾಗೆ ಬಂತು. ಧೈರ್ಯ ಬಂದಾಗ ಏನಾಯ್ತು, ಪವರ್ ಜಾಸ್ತಿ ಆಯಿತು, ಮೋಟಿವೇಶನ್ ಜಾಸ್ತಿ ಆಯಿತು. ನೆಕ್ಸ್ಟ್ ಏನಾಯಿತು, ಮದರತೆ ತ್ಯಕ್ತ ಜೀವಿತ, ನನಗೋಸ್ಕರ ಪ್ರಾಣ ಎಲ್ಲ. ತಿರ್ಗಾ ಅಹಂಕಾರ. ಹೆದರ್ಕೊಂಡಿದ್ದಲ್ಲ, ಈಗ ತಿರ್ಗಾ ಅಹಂಕಾರ. ಕೆಲವ್ರಿಗೆ ಹಾಗೆ ಜ್ವರದ ಮಾತ್ರೆ ಕೊಟ್ಟು 2 ದಿನ ಜ್ವರ ಹೋಯ್ತು ಅಂದ್ಕೂಡಲೇ 3ನೇ ದಿನ ಸೈಡಿಗೆ ಬಿಸಾಡು. ಮಾಡಬಾರ್ದು. ಆದರೆ ಕೃಷ್ಣನಿಗೆ ಅರ್ಜುನ ಯಾವ ರೀತಿಯಾಗಿ ಸಪೋರ್ಟ್ ಮಾಡಲ್ಲ. ಹೌದಪ್ಪ, ನನಗೆ ಕಾಲು ನಡುತ್ತಾ ಇದೆ, ಅಲ್ಲಿ ನೋಡಿದೆ, ನನ್ನ ಗುರುಗಳನ್ನ ನೋಡಿದೆ, ಅವ್ರ ಮಗನ್ನ ನೋಡಿದೆ, ಇನ್ನೊಸ್ತನ ನೋಡಿದೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದ್ರ ಮಕ್ಕಳನ್ನು ನೋಡಿದೆ. ಏನು ಮಾಡಲಿ ಗೊತ್ತಾಗ್ತಿಲ್ಲ, ಏನು ಮಾಡಲಿ? ಇದನ್ನು ನೋಡಬೇಕಾದ್ರೆ ಅಪ್ಬ್ರಿಂಗಿಂಗ್ ಎಷ್ಟು ಇಂಪಾರ್ಟೆಂಟ್. ತಂದೆ ತಾಯಿ ಮಕ್ಕಳನ್ನ ನೋಡ್ಕೊಳ್ಬೇಕಾದ್ರೆ ಅಥವಾ ಪೇರೆಂಟಿಂಗ್ ಮಾಡಬೇಕಾದ್ರೆ ಯಾವ್ಯಾವ ವಿಚಾರಗಳು ಇಂಪಾರ್ಟೆಂಟ್ ಅನ್ನೋದು ಪಾಂಡವರು ಕೌರವರು ಇವರು ಎರಡರ ಅಪ್ಬ್ರಿಂಗಿಂಗಲ್ಲಿ ಏನೇನು ಡೆಫಿಸಿಟ್ಸ್ ಇತ್ತು, ಅಂದರೆ ಏನೇನು ಕಮ್ಮಿ ಇತ್ತು, ಏನೇನು ಜಾಸ್ತಿ ಇತ್ತು, ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ಸಮಯ ಇದ್ದಷ್ಟು ನಾನು ಮಾತಾಡ್ತೀನಿ. ಆ ಸಮಯದಲ್ಲಿ ನನಗೆ ಈ ಟಾಪಿಕನ್ನು ಮುಗಿಸ್ಲಿಕ್ಕಾಗೋದಿಲ್ಲ. ನಾನು ಅದ್ರ ಬಗ್ಗೆ ಇನ್ಯಾವಾಗಾದ್ರೂ ಸಿಕ್ಕಾಗ ಅಥವಾ ಬೇರೆ ಯಾವುದಾದ್ರೂ ಒಂದು ಸಮಯದಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ಬರೋದು ನಂಬಿಕೆ. ಬಾಲ್ಯಾವಸ್ಥೆಯಿಂದ 1.5 ವರ್ಷದ ಒಳಗಿನ ಮಕ್ಕಳಿಗೆ ಬರುವುದು ನಂಬಿಕೆ. ಅದೊಂದೇ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ, ಸೈಕಾಲಜಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ತಾಯಿ ಮಗುವನ್ನು ಮಗು ಅಳ್ತಾ ಇದೆ, ತಾಯಿ ಎತ್ಕೋಬೇಕು, ತಂದೆ ಎತ್ಕೋಬೇಕು, ರಿಲೇಟಿವ್ಸ್ ಅಜ್ಜಿ ತಾತ ಮಾವ ಅಳಿಯ ಎಲ್ಲ ಬಂದು ಎತ್ಕೊಂಡು ಆಟ ಆಡಿಸ್ಬೇಕು. ಓ, ನಾನು ಹತ್ತಿರ ನನ್ನ ಕಣ್ಣೀರಿಗೆ ಸ್ಪಂದಿಸ್ತಾರೆ. ಯಾರಿಗೋ ನಾನು ಜಿಬ್ರಿಷ್ ಭಾಷೆಯಲ್ಲಿ ಮಾತಾಡುವಾಗ ಅವರು ಮುದ್ದಾಗಿ ಮಾತಾಡಿಸುವಾಗ ಈ ಮಗುವಿಗೆ ಕಮ್ಯುನಿಕೇಟ್ ಮಾಡೋಣ ಅಂತ ಅನ್ಸುತ್ತೆ. ಇದೇನೋ ಮಾತಾಡುತ್ತೆ, ಅವ್ರು ಆ ಕಡೆಯಿಂದ ಏನೋ ಮಾತಾಡುತ್ತೆ, ಸುಮ್ಮನೆ ಮಗುನ ಅಂದರೆ ಆ ನಂಬಿಕೆ ಬೆಳೆಯಲಿಕ್ಕೆ ಕಾರಣ ಆ 0ಇಂದ 1.5 ವರ್ಷ. ಆ ವಯಸ್ಸಿನಲ್ಲಿ ಕೌರವರ ಜೀವನದಲ್ಲಿ ಏನಾಯಿತು, ಪಾಂಡವರ ಜೀವನದಲ್ಲಿ ಏನಾಯಿತು ನೋಡೋಣ. ಒಂದು ಸಂಕ್ಷಿಪ್ತ ನೋಟ. ಸೈಕಾಲಜಿಕಲ್ ಆಸ್ಪೆಕ್ಟ್, ಪೌರಾಣಿಕ ಆಸ್ಪೆಕ್ಟ್ ಅಲ್ಲ. ಪಾಂಡವರಿಗೆ ಆರಂಭದಲ್ಲಿ ಎಲ್ಲರ ಮೇಲೂ ನಂಬಿಕೆ, ಎಲ್ಲರನ್ನೂ ನಂಬ್ತಾ ಇದ್ರು. ಓ, ಅಲ್ಲಿ ಅರಗಿನ ಮನೆಗೆ ಹೋಗ್ಬೇಕಾ, ಹೋಗೋಣ. ಓ, ಯಾರೋ ಲಡ್ಡು ಕೊಟ್ಟ, ತಿನ್ನೋಣ. ವಿಷ ಹಾಕಿರ್ತಾರೆ ಅವ್ರು ಸರ್, ವಿಷದ ಮುಂದೆ ಮೆತ್ತಿದ್ದು ಕೂಸು, ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇತ್ತದೋ ಗೊತ್ತಿತ್ತು, ಅದು ಬೇರೆ ವಿಷಯ. ಆದರೂ ಆ ನಂಬಿಕೆ ಅನ್ನೋದಿತ್ತಲ್ಲ. ಕ್ರಮೇಣ ಏನಾಯಿತು, ವಿದುರ ಬಂದು ನೀತಿ ಪಾಠ ಹೇಳಲಿಕ್ಕೆ ಶುರು ಮಾಡ್ದ. ಆವಾಗ ಗೊತ್ತಾಗಿದ್ದು ಯಾರನ್ನ ಯಾವಾಗ ಎಲ್ಲಿ ಎಷ್ಟು ನಂಬಬೇಕು ಅಷ್ಟೇ, ಅದು ಗೊತ್ತಾಯ್ತು. ಇನ್ನೊಂದು ಕಡೆ ಕೌರವರು ಯಾರನ್ನೂ ನಂಬ್ತಿರ್ಲಿಲ್ಲ, ಎಲ್ರಿಗೂ ಮೋಸನೇ ಮಾಡೋದು. ಮೋಸ ಮಾಡೋರಲ್ಲಿ ಒಂದು ಯೋಚನೆ ಇರ್ತದೆ, ಏನು ಗೊತ್ತಾ, ನನಗೂ ಯಾರು ಮೋಸ ಮಾಡಿಬಿಟ್ರೆ ಇರಬೇಕಾ,
ನನಗೆ ಮೋಸ ಮಾಡೋ ಬುದ್ಧಿ ಇಲ್ಲ ಅಂದ್ರೆ ನನಗೆ ಯಾರೇ ಮೋಸ ಮಾಡಿದ್ರು ನನಗೆ ಅದು ಮೋಸ ಅಂತಾನೆ ಗೊತ್ತಾಗಲ್ಲ. ಇದು ಮನಸ್ಸು. ಇದನ್ನ ನಮಗೆ ವೇದವ್ಯಾಸರು ಬರೆದಿತ್ತು. ಸೈಕಾಲಜಿಯಲ್ಲಿ 2 ಮಾಸ್ಟರ್ಸ್ ಮಾಡಿದ್ದೀನಿ, ಆದ್ರೂ ವೇದವ್ಯಾಸರ ಮುಂದೆ ಅದು ನಿಲ್ಲೋಕ್ಕೆ ಯೋಗ್ಯತೆ ಇಲ್ಲ. ಅಥವಾ ನನ್ನ ಕಣ್ಣಿಗೆ ಅದು ಸೈಕಾಲಜಿಕಲ್ ಆಸ್ಪೆಕ್ಟ್ ಆಗಿ ತೆಗೆದುಕೊಳ್ತಾ ಬರ್ತಾ ಇದೆ. ನಂಬಿಕೆ, ವಿಶ್ವಾಸ ದ್ರೋಹ ಒಂದು ಕಡೆ, ಈ ರೀತಿಯಾದಂತಹ ಘಟನೆಗಳು, ಈ ರೀತಿಯಾಗಿ ಅವರವರ ಜೀವನದಲ್ಲಿ ಅವರವರ ವ್ಯಕ್ತಿತ್ವಗಳನ್ನು ಬೆಳೆಸ್ಕೋತಾ ಹೋಗಿ. ಇನ್ನೊಂದೇನಪ್ಪ ಅಂದರೆ 2-2.5 ವರ್ಷದ ಮೇಲಿಂದ ಒಂದು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ನಾನೇ ಸ್ವಾವಲಂಬಿಯಾಗಿ ಬಿಡ್ತೀನಿ. ಇಲ್ಲ ಅಂದರೆ ಏನಾಗುತ್ತೆ, ಅಯ್ಯೋ ಅವ್ರೇನು ಅನ್ಕೊಂಡ್ಬಿಡ್ತಾರೋ, ಇವ್ರೇನು ಅನ್ಕೊಂಡ್ಬಿಡ್ತಾರೋ, ಬೇಡಪ್ಪ ಇಲ್ಲಿಗೆ ಬಿಟ್ಬಿಡ. ಈ ರೀತಿಯಾದಂತಹ ಮನಸ್ಥಿತಿ. ನಮಗೂ ಗೊತ್ತು, ಆರಂಭದಲ್ಲಿ ಶೌರ್ಯವನ್ನು ತೋರಿಸಿದವರು ಯಾರು, ನಂತರದಲ್ಲಿ ನೆಲ ಕಚ್ಚಿದವರು ಯಾರು ಅಂತ. ಈಗ 14 ವರ್ಷ ಹೋಗಿ ಬರಲಿ, ಆಮೇಲೆ ನೋಡ್ಕೊಳ್ಳೋಣ. 13 ವರ್ಷ ಹೋಗ್ಬಿಟ್ಟು ಬರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಆಮೇಲೆ ನೋಡ್ಕೊಂಡ. ಆದರೆ ಪಾಂಡವಾದಿಗಳು ತಾಯಿ ಕುಂತಿ ಎಷ್ಟು ಚೆಂದಾಗಿ ಬೆಳೆಸಿದ್ಲು ಅಂದರೆ, ನೀನು ಹಿಡಿದಿದ್ದು ವ್ರತ ಏನಿದೆ ಅದನ್ನು ಮುಗಿಸ್ಲೇಬೇಕು. ಅವ್ರಿಗೆ ಸಿಕ್ಕಿದಂಥ ಹೆಂಡತಿನೂ ಅದೇ ಥರ ಸಪೋರ್ಟಿವ್ ಆಗಿದ್ದು ದ್ರೌಪದಿ. ನಿಜವಾಗ್ಲೂ ಕೈ ಮುಗಿಬೇಕು. ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಫಾರ್ ಮೀ ಇನ್ ಮಹಾಭಾರತ. ಯುದ್ಧ ಬೇಕಾ? ಪಾಂಡವರೆಲ್ಲ 5 ಜನನು ಬೇಡ. ಭೀಮ ಬೇಡ ಅಂದಿದ್ದನ್ನು ಕೇಳ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತದ. ಗೊತ್ತಿರಬೇಕು, ಭೀಮನು ಬೇಡ ಅಲ್ಲ. 13 ದಿನಕ್ಕೆ 13 ವರ್ಷ ಆಯಿತು ಬಾ ಯುದ್ಧಕ್ಕೆ ಹೋಗೋಣ ಅಂತ ಧರ್ಮರಾಯನ್ ಕೂಡಿಸ್ಕೊಂಡು ಬುದ್ಧವಾದ ಹೇಳಿದ್ದನ್ನು ಓದಿದ್ದೆ. ಈಗ ಯುದ್ಧ ಬೇಡ ಅಂತಿದ್ದಾನಲ್ಲ, ಇದೇನಿದು ಲೆಕ್ಕ? ಕೃಷ್ಣ ಹೋಗಿ ಕೇಳ್ತಾನೆ, ಏನಮ್ಮ ದ್ರೌಪದಿ ಯುದ್ಧ ಬೇಕಾ? ನನ್ನ ಗಂಡನಿಗೆ ಏನು ಹೇಳಿದ್ರು? ಬರೀ ಎಲ್ಲರೂ ಬೇಡ ಅಂತಿದ್ದಾರೆ. ಅಂದರೆ ಅವ್ರಿಗೆ ಬೇಡ ಅಂದರೆ ನನಗೆ ಬೇಕು. ನಾನು ನಮ್ಮ ಅಣ್ಣನ ಹತ್ರ ಹೋಗ್ತೀನಿ, ನಮ್ಮ ಅಪ್ಪನ ಹತ್ರ ಹೋಗ್ತೀನಿ, ನಾನೇ ಕಚ್ಚೆ ಕಟ್ಟಿ ನಿಂತು ಯುದ್ಧ ಮಾಡ್ತೀನಿ, ಆಮೇಲೆ ಜಡೆ ಕಟ್ತೀನಿ. ಅಲ್ಲಿವರೆಗೂ ನಾನು ಜಡೆ ಕಟ್ಟಲ್ಲ. ಆ ರೀತಿಯಾದಂತಹ ಸಾಮರ್ಥ್ಯ ಇವಾಗ ಯಾರಿಗೂ ಇದೆ? ಈ ರೀತಿಯಾದಂತಹ ಅಪ್ಬ್ರಿಂಗಿಂಗ್ ಏನಿದೆ, ಸಂಸ್ಕಾರ ಏನಿದೆ, ಅದಕ್ಕೆ ಇವಾಗ ಕನ್ನಡದ ಗಾದೆ ಒಂದು ಹೇಳಿದ್ರೆ ಅನಿಸ್ತದೆ. ಏನು, ಹೆಣ್ಣು ಮಗುವಿಗೆ ಒಂದು ವಿದ್ಯೆಯನ್ನು ಕೊಟ್ಟರೆ ಅದೊಂದು ಶಾಲೆಯನ್ನು ತೆರೆದಂತೆ. ಒಂದು ಯುದ್ಧ ಶುರುವಾಗಲಿಕ್ಕೆ ಕಾರಣ ದ್ರೌಪದಿ ಅಲ್ಲ, ಯುದ್ಧ ಕೊನೆ ಆಗಲಿಕ್ಕೆ ಕಾರಣ ದ್ರೌಪದಿ. ಯುದ್ಧ ಶುರುವಾಗಲಿಕ್ಕೆ, ರಾಮಾಯಣ ಶುರುವಾಗಲಿಕ್ಕೆ ಕಾರಣ ಸೀತೆ ಅಲ್ಲ, ರಾಮಾಯಣ ಮುಗಿಲಿಕ್ಕೆ ಕಾರಣ ಸೀತೆ. ಆ ರಾವಣನ ಸಂಹಾರ ಆಗಲಿಕ್ಕೆ ಕಾರಣ ಸೀತೆ. ಕಾರ್ಯಭಾಗಗಳಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವು ಘಟನೆಗಳು ನಡಿಬೇಕು, ಆವಾಗಲೇ ನಮಗೆ ಬುದ್ಧಿ ಬರೋದು. ಹಾಗೆ ನೆಕ್ಸ್ಟ್ ನೋಡ್ತಾ ಹೋಯ್ತು ಅಂತೆ ಮುಂದಿನ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ಅಂತ ನಾವು ಕೆಲವು ಗಿಲ್ಟ್ಗಳನ್ನ ಬೆಳೆಸ್ಕೊತೀವಿ. ಇನ್ನು ಕೆಲವು ಕಡೆ ನಾವು ದೋಷ ದೂರ, ನನಗೆ ಯಾವುದು ಇದರಿಂದ ನನ್ನ ಇನಿಷಿಯೇಟಿವ್, ನಂದೇನು ತಪ್ಪಿಲ್ಲಪ್ಪ ಇದರಲ್ಲಿ, ನನ್ನ ಕಡೆಯಿಂದ ನಾನು ಮಾಡಿದ್ದೀನಿ ಪ್ರಾಮಾಣಿಕವಾದ ಪ್ರಯತ್ನನೂ ಫುಲ್ಫಿಲ್ಮೆಂಟ್ ಇರುತ್ತೆ, ಕಂಟೆಂಟ್ಮೆಂಟ್ ಇರುತ್ತೆ. ಅಪ್ಪ ನನ್ನ ಪ್ರಯತ್ನನ ಮಾಡಬೇಕು, ಪಾಸ್ ಆಯಿತು ಫೇಲ್ ಆಯಿತು ಅದು ಆಮೇಲೆ ಇನ್ನು ನೋಡ್ಕೊಳ್ಳೋಣ ಅಂತ. ಆದರೆ ಈ ಪಾಂಡವರಲ್ಲಿ ಆ ರೀತಿಯಾದಂತಹ ಮನಸ್ಥಿತಿ ಮೊದಲಿಗೆ ಇರಲಿಲ್ಲ. ಅಯ್ಯೋ ನಾನು ಮಾಡಿದ ತಪ್ಪಾಯಿತು ಏನೋ, ನಾನು ಜೂಜಲ್ಲಿ ದುಡ್ಡು ಇಟ್ಬಿಟ್ಟು ರಾಜ್ಯ ಇಟ್ಬಿಟ್ಟು ತಪ್ಪು ಮಾಡಿದ್ನೋ ಏನೋ, ಈ ರೀತಿಯಾದಂತಹ ಗಿಲ್ಟ್ ಇತ್ತು. ಈ ಗಿಲ್ಟನ್ನು ಸರಿ ಮಾಡೋದನ್ನು ಕೃಷ್ಣ. ಇನ್ನೊಂದು ಕಡೆ ಕೌರವರು ನನ್ನ ಫೇವ್ರೇಟ್. ಯಾಕಂದರೆ ನನ್ನ ಹತ್ರ ಬರೋ ಪೈಕಿ 3/4 ಜನ ಎಲ್ಲ ಈ ಕೌರವರ ಮನಸ್ಥಿತಿಗೆ ಜಾಸ್ತಿ ನೀರು ಹಾಕಿರ್ತಾರೆ. ಕೆಟ್ಟ ರೀತಿಯಲ್ಲಿ ತಗೊಳ್ಬಾರ್ದು, ಪ್ರಾಬ್ಲಮ್ಗಳಿಗೆ ಜಾಸ್ತಿ ನೀರು ಹಾಕಿರ್ತಾರೆ ಅನ್ನೋದು ನನ್ನ ತಾತ್ಪರ್ಯ. ನಾವು ಯಾವುದಕ್ಕೆ ನೀರು ಹಾಕ್ತೀವೋ ಅದು ಬೆಳೆಯುತ್ತೆ. ಅಥವಾ ಬರೀ ಪಾಟಿಗೆ ನೀರು ಹಾಕಿದ್ರೆ ಅಂತಂದ್ರೆ ಬೆಳೀತದೆ? ಇಲ್ಲ. 1/4 ಗಂಟೆ ಮುಂಚೆ ಎದ್ದಿರ್ಬೇಕು. ನಾನು ಅದೊಂದು ಕತೆ ಇದೆ, ಆಮೇಲೆ ಹೇಳ್ತೀನಿ, ಚಿಕ್ಕ ಮಕ್ಕಳಿಗೆ ಹೇಳೋದು. ಈ ಗಿಲ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ ಪಾಂಡವರಿಗೆ ಎತ್ತುವಾತದ್ದು ಗಿಲ್ಟ್ ಇತ್ತು. ನಾವು ಅದನ್ನು ಪ್ರತಿ ಕ್ಷಣದಲ್ಲೂ ನೋಡ್ತಾ ಇರ್ತೀವಿ. ಒಂದು ಕಾನ್ವರ್ಸೇಷನ್ ರೂಪದಲ್ಲೇ ನೋಡೋದು ಅಂದರೆ ಭಗವದ್ಗೀತೆಯಲ್ಲಿ ಅವರನ್ನೆಲ್ಲ ಹೊಡಿಬೇಕಾ ನಾನು, ಅವರನ್ನೆಲ್ಲ ಸಾಯಿಸ್ಬೇಕಾ ನಾನು ಅವ್ರನ್ನ ಸಾಯಿಸ್ಬಿಟ್ಟು ಈ ರಾಜ್ಯವನ್ನು ಗಳಿಸೋದ್ರಲ್ಲಿ ಏನಿದೆಯೋ ಕೃಷ್ಣ ಬೇಡ ಬಿಡ್ತೀನಿ. ವೈರಾಗ್ಯ ಎಲ್ಲದಕ್ಕಿಂತ ದೊಡ್ಡದಲ್ವಾ? ಧರ್ಮ ಪ್ರಕಾರವಾಗಿ ನಡಿಬೇಕಲ್ವ? ವೈರಾಗ್ಯ ಎಲ್ಲದಕ್ಕಿಂತ ಶ್ರೇಷ್ಠವಾದದಲ್ವ? ರ್ಯಾಂಕ್ 1ನಲ್ಲಿರೋದು ಜ್ಞಾನ, ಭಕ್ತಿ, ವೈರಾಗ್ಯ. ನಾನು ವೈರಾಗ್ಯ ಮಾಡ್ತೀನಿ ಇವಾಗ. ಇದೆಲ್ಲ ಬೇಡ. ಗಿಲ್ಟಿ ಕಾನ್ಷಿಯಸ್ನೆಸ್ಸಿಂದ ಬಂದಂತಹ ಮಾತು. ಕೌನ್ಸಿಲಿಂಗ್ನಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ. ಆದರೆ ಇನ್ನೊಂದು ಕಡೆ ಕೌರವರು ಏನು ಮಾಡಿದ್ರು ಗಿಲ್ಟಿಲ್ಲ.
ಅತ್ತಿಗೆ ತಾಯಿ ಸಮಾನ, ಮುಟ್ಲಿಕ್ಕೆ ಟ್ರೈ ಮಾಡಿ. ಗಿಲ್ಟ್ ಇರಬೇಕು. ಸಾಯ್ಬೇಕಾದ್ರೂ ದುರ್ಯೋಧನ ಸಾಯ್ಬೇಕಾದ್ರೆ ಹೇಳ್ತಾನಂತೆ, ಯಾರು ಅಶ್ವತ್ಥಾಮನ ಕರೆದ್ಬಿಟ್ಟು, ನೋಡು ನೀನು ನನ್ನ ಹೆಂಡತಿನ ಮದುವೆ ಆಗ್ಬಿಟ್ಟು ನನ್ನ ಸಂತತಿ ಮುಂದುವರಿಸ್ಕೊಂಡು ಹೋಗು, ಪಾಂಡವರಿಗೆ ರಾಜ್ಯ ಆಗೋದು ಬೇಡ, ಅವರು ಗರ್ಭಕ್ಕೆ ನಾರಾಯಣಾಸ್ತ್ರ ಬಿಟ್ಬಿಡು, ಅವ್ರ ವಂಶ ನಿರ್ವಂಶ ಆಗಲಿ, ನಮ್ಮದು ಡೈನಾಸ್ಟಿ ಕಂಟಿನ್ಯೂ ಆಗಲಿ ಅಂತ. ಕಿಂಚಿತ್ತಾದ್ರೂ ಗಿಲ್ಟ್ ಬೇಡವಾ? ತೊಡೆ ಮುರ್ಕೊಂಡು ಬಿದ್ದಿದ್ದಾನೆ. ಆ ಗಿಲ್ಟ್ ಅವ್ರಿಗೆ ಕೊನೆವರೆಗೂ ಬರಲಿಲ್ಲ. ಯಾಕೆ? ತಂದೆ ಏನು ಹೇಳ್ತಾ ಇದ್ದ? ಪಾಪ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಂಧಾರಿ ಬಂದು, ನನ್ನ ಮಕ್ಳು ಏನು ಮಾಡೋದು ಕರೆಕ್ಟ್ ಆಯ್ತು. ಹೇಗೆ ನಿನಗೆ ಕಣ್ಣು ಕಾಣೋದಿಲ್ವೋ? ಅವ್ರು ಏನು ಮಾಡ್ತಿದ್ದಾರೆ ನಿನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಿನ್ನ ಕಿವಿ ವ್ಯಾಪ್ತಿ ಕಣ್ಣಿಗಿನ್ನ ದೊಡ್ಡದಪ್ಪ, ಹೌದು. ಆದರೆ ನಿನ್ನ ಕಣ್ಣಿಗೆ ಧರ್ಮ ಅಧರ್ಮ ಎರಡೂ ಕಾಣಿಸ್ತಿಲ್ಲ. ನೀನು ಆ ಥರನೂ ಕೂಡ ನೀನು ಹೇಗೋ ಒಬ್ಬನನ್ನ ಸರಿಯಾಗಿ ಬಿಡಿಸ್ತಿ. ಅದಕ್ಕೆ ನಾವು ಹೇಳೋದು, ಧರ್ಮವನ್ನು ನಾವು ತಂದೆ ತಾಯಿ ಅಂತ, ಧರ್ಮದಂತ ತಂದೆ ತಾಯಿಯನ್ನು ನಾವು ಬೆಳಿಬೇಕು. ತಾಯಿಯಿಂದ ನಾವು ಧರ್ಮವನ್ನು ಸ್ವೀಕಾರ ಮಾಡಬೇಕು. ತಂದೆಯಿಂದ ನಾವು ಸಂಸ್ಕಾರವನ್ನು ಸ್ವೀಕಾರ ಮಾಡಬೇಕು. ತಂದೆ ನಮಗೆ ಮುಸ್ಕ್ ಹಾಕ್ಬಿಟ್ಟು ಗಾಯತ್ರಿ ಮಂತ್ರ 3 ಸಲ ಹೇಳ್ಕೊಟ್ಬಿಡ್ತಾರೆ ಉಪನಯನ ಮಾಡಬೇಕಾದ್ರೆ. ದಿನಾಗಲೂ ಒಂದು ಸಂಧ್ಯಾ ವಂದನೆ ಮಾಡು ಅಂತ ಹೇಳಲ್ಲ. ಬಂದು ಕೇಳೋದೇನು, ಮಾಡಿದ್ಯೋ ಇಲ್ವೋ, ಕೈನಲ್ಲಿ ಬರ್ತಾನೆ ಬರುದು. ಸ್ಟಾರ್ಟಿಂಗಲ್ಲಿ ಓಕೆ ಸರ್, ಸ್ಟಾರ್ಟಿಂಗಲ್ಲಿ ಓಕೆ. ಬೆಳೀತಾ ಏನಾಗುತ್ತೆ, ಮಾಡಲಿಲ್ಲ ಅಂದ್ರೆ ಬೈತಾರೆ, ಮಾಡು ಹಾಗೆ ತೋರುತ್ತೆ. ಆದರೆ ಅಮ್ಮ ಹಾಗಲ್ಲ. ನೋಡು ಕೆಂಪಾಗ್ತಿದೆ ಆಕಾಶ, ಸಂಧ್ಯಾ ವಂದನೆ ಮಾಡಬೇಡಿ, ಮಾಡು ಅನ್ನೋದಕ್ಕೂ ಮಾಡಿದ್ಯಾ ಅನ್ನೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಅದು ನಾವು ಹೇಳ್ಕೊಡ್ಬೇಕಾಗಿರೋ ರೀತಿ. ಧರ್ಮವನ್ನು ಹೇಳ್ಕೊಡ್ಬೇಕು. ಹೇಗೆ ಹೇಳ್ಕೊಡ್ಬೇಕು, ಅದನ್ನು ಮುಟ್ಟಬೇಡ. ಯಾಕೆ ಗೊತ್ತಿಲ್ಲ. ನಮ್ಮ ಅಜ್ಜ ನನಗೆ ಹೇಳಿದ, ನಮ್ಮ ಅಪ್ಪನಿಗೆ ಹೇಳ್ದ, ನಮ್ಮ ಅಪ್ಪ ನನಗೆ ಹೇಳ್ದ, ನಾನು ನಿನಗೆ ಹೇಳಿದೆ, ಮಾಡ್ಕೊಂಡು ಬರಬೇಕು. ಅದಕ್ಕೆ ಮಕ್ಕಳೇನಂದ್ರು, ಶಾಲೆಗೆ ಸೇರಿದ್ರು, ಸೈನ್ಸ್ ಎಲ್ಲದಕ್ಕಿಂತ ದೊಡ್ಡದು ಅಂತ 1-2-3 ಜನ ಸೇರ್ಕೊಂಡು ಹೇಳಿದ್ದಾರೆ. ಮೈಂಡ್ ವಾಶ್ ಆಯಿತು. ಈಗೇನು ಸೈನ್ಸ್ ಅದನ್ನು ಪ್ರೂವ್ ಮಾಡಿದ್ರು ಓದ್ತೀವಿ. ಸೈನ್ಸ್ ನಮ್ಮ ಏಕಾದಶಿ ವ್ರತವನ್ನು ಪ್ರೂವ್ ಮಾಡಿರಲಿಲ್ಲ 15 ವರ್ಷಕ್ಕೆ ಮುಂಚೆ. ಸೈನ್ಸಿಗೆ ಧಿಕ್ಕಾರ ಇರಲಿ ಅಂತ ಯಾರು ಹೇಳಿದ್ವಾ ಸನಾತನಿಗಳಾಗಿ? ನಾವು ಇಲ್ಲಲ್ಲ. ಇವತ್ತಿಂದ ನಾವು ಒಂದು ಜಾಗ್ರತೆಯನ್ನು ಮಾಡಬೇಕು. ಏನಂದರೆ, ಸೈನ್ಸ್ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅದು ಸೈನ್ಸ್ನ ವೈಫಲ್ಯವೇ ಹೊರತು ಬೇರೆ. ಇನ್ನೊಂದು ವಿಚಾರ, 4ನೇ ವಿಚಾರ, ಪಾಂಡವರು ಕೌರವರ ವಿಚಾರಕ್ಕೆ ಬಂದಾಗ ಐಡೆಂಟಿಟಿ ಫಾರ್ಮೇಷನ್ ಆಗುತ್ತೆ. ಟೀನೇಜಲ್ಲಿ ನಾನು ಹಿಂಗೆ ಕಾಣಿಸ್ಬೇಕು, ಹಿಂಗೆ ಕಾಣಿಸ್ಬೇಕು, ನಾನು ಋತಿಕ್ ರೋಷನ್ ಥರ ಕೂದಲು ಬಿಟ್ಕೊಳ್ಬೇಕು ಆಯ್ತಪ್ಪ. ಇನ್ನು ಕೆಲವ್ರಿಗೆ ನಾನು ಏನು ಅನ್ನೋದನ್ನು ನಾನು ತಿಳ್ಕೊಳ್ಬೇಕು ಅನ್ನೋ ಆಸೆ ಮಾಡ್ತೀನಿ. ಕೆಲವರು ಹೊರಗಡೆ ನೋಡ್ತಾ ಇರ್ತಾರೆ, ಅವ್ರು ಯಾರು ಅನ್ನೋದನ್ನು ಅವ್ರು ತಿಳ್ಕೊಳ್ಬೇಕು ಅಂತ. ಇನ್ನು ಕೆಲವರು ಒಳಗಡೆ ನೋಡ್ತಾರೆ. ಒಳಗಡೆ ನೋಡಿಕೊಂಡಾಗ ಈ ಬ್ರಹ್ಮಾಂಡ ಕಾಣೋ ರೀತಿ ಬೇರೆ, ಹೊರಗಡೆ ನೋಡಿದಾಗ ಈ ಬ್ರಹ್ಮಾಂಡ ಕಾಣೋ ರೀತಿ ಬೇರೆ. ಈ ವಿಚಾರದಲ್ಲಿ ಕೌರವರ ಒಂದು ನೆರವು ಹೇಗಿತ್ತು, ಅಪ್ಬ್ರಿಂಗಿಂಗ್ ಹೇಗಿತ್ತು ಅಂತ ನೋಡುವಾಗ, ನೀನು ಏನು ಮಾಡಿದ್ರು ಸರಿ, ನಿನಗೆ ಗಿಟ್ಟಿಲ್ಲ, ನೀನೇನಿಲ್ಲ, ಸರ್ವಾಧಿಕಾರ ಅಂತ ಅಲ್ಲಿ ಅದಷ್ಟು 4 ಸರಿ ಇಲ್ಲ ಅಂದರೆ 5ನೇದು ಎಟ್ಟು ಹೋಗೋದೇ. ಏನು, ನಾನು ರಾಜ, ಕೊನೆಯವರೆಗೂ ಹಿಂಗೆ. ಇನ್ನೊಂದು ಕಡೆ ಕೌರವರು, ಇದು ಯಾವುದು ಶಾಶ್ವತ ಅಲ್ಲಪ್ಪ. ಪಾಂಡವರು, ಇದು ಯಾವುದು ಶಾಶ್ವತ ಅಲ್ಲಪ್ಪ. ಏನಕ್ಕೆ ಬೇಕಿದೆಲ್ಲ? ನಾನು ಈಗ ಏನು ಮಾಡಬೇಕು? ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು. ಅದನ್ನು ಸಮಯಕ್ಕೆ ಸರಿಯಾಗಿ ಬಳಸ್ಕೊಡೋ ಬುದ್ಧಿ ಒಂದು ಅರ್ಜುನನಿಗೆ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಜ್ಞಾನ ಬೇಡ, ಭಕ್ತಿ ಬೇಡ, ವೈರಾಗ್ಯ, ಡೈರೆಕ್ಟ್ ಜಂಪ್ ಹೊಡೆದ್ಬಿಡ. ಆವಾಗ ಕೃಷ್ಣ ಏನು ಹೇಳ್ದ? ಅಪ್ಬ್ರಿಂಗಿಂಗ್ ನೋಡಿ, ಒಬ್ಬ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟು ಏನು ಮಾಡಬೇಕು? ನಿನ್ನ ಬೆಸ್ಟ್ ಫ್ರೆಂಡ್ ಐಡೆಂಟಿಟಿ ಕ್ರೈಸಿಸಲ್ಲಿ ಇದ್ದಾನೆ. ನಾನು ಯಾರಂತೂ ನನಗೆ ಗೊತ್ತಿಲ್ಲ ಗುರು. ಅಪ್ಪ, ನಾನು ಯಾಕೋ ತುಂಬ ಬೇಜಾರಾಗ್ತಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಮ್ಮ, ತುಂಬ ಅಳು ಬರ್ತಿದೆ, ಯಾಕೆ ಗೊತ್ತಾಗ್ತಿಲ್ಲ. ಅಳು ಬರ್ತಿದ್ಯಾ? ಹತ್ಬಿಡು. ಅಳೋದ್ರಿಂದ ಒಬ್ಬ ಮನುಷ್ಯ ವೀಕ್ ಆಗ್ತಾನೆ ಅನ್ನೋದಾದರೆ ಅದು ಶುದ್ಧ ಸುಳ್ಳು. ಭಾವನೆಗಳನ್ನು ಒಳಗಡೆ ಅದನ್ನಿಟ್ಟುಕೊಂಡ್ರೆ ಅದು ಬಂಡೆ ಕಲ್ಲಿದ್ದ ಹಾಗೆ. ಅದ್ರ ಮೇಲೆ 4 ಹೊಟ್ಟೆ ಮಾಡಿ, 1-2 ಇಂಚು ತೂಕ ಮರದ ಗೂಟವನ್ನು ಸಿಕ್ಸೋಣ, ದಿನಾಗಲೂ ನೀರು ಹಾಕೋಣ. 1 ತಿಂಗಳಾದ್ಮೇಲೆ ಏನಾಗುತ್ತೆ? ಬಂಡೆ ಒಡೆದು 2 ಚೂರು. ಬಂಡೆ ಅಷ್ಟು ಗಟ್ಟಿ ಅಲ್ಲ, ಬಡಿದು 2 ಚೂರಾಯಿತು. ಯಾಕೆ? ಎಂಡೋಸ್ಮೋಸಿಸ್, ರೈಟ್, ಸೈಂಟಿಫಿಕಲಿ ಸ್ಪೀಕಿಂಗ್. ಆದರೆ ಅದ್ರ ಪವರ್ ಹೇಗಿದೆ? ಇದು ಈಗ ನಮ್ಮದು ಸ್ಟ್ರಾಂಗು, ಸ್ಟ್ರೆಂತ್ದು ಅದರದ್ದು ಡೆಫಿನೇಷನ್ನೇ ಚೇಂಜ್ ಆಗುತ್ತೆ.
ಡೆಫಿನೇಷನ್ನೇ ಚೇಂಜ್ ಆಗಬೇಕು. ಸ್ಟ್ರಾಂಗ್ ಅಂದ್ರೆ ಏನು? ಒಬ್ಬ ಮನುಷ್ಯ, ಈಗ ಸ್ವಾಮಿಗಳು ಮಾತಾಡಬೇಕಾದ್ರೆ ಬೆಳಗಿನ ಕಾಲದಲ್ಲಿ ಗುರುಗಳನ್ನು ನೆನೆಸ್ಕೊಳ್ಬೇಕಾದ್ರೆ ಕಣ್ಣೀರು ಬಂತು, ಅದನ್ನು ಹೊರಗಡೆ ಹಾಕಿದ್ರು. ಮತ್ತೆ ಸ್ವಾಮಿಗಳ ನೋವು ಸ್ವಾಮಿಗಳ ಹತ್ರನೇ ಇರಲಿ, ನೀವು ನಿಮ್ಮ ನೋವು ನಮ್ಮ ಹತ್ರ ಹೇಳ್ಕೊಳ್ಳಿ, ನಾವು ನಿಮ್ಮ ನೋವು ನಮ್ಮ ನೋವನ್ನು ನಿಮ್ಮ ಹತ್ರ ಹೇಳೋದಿಲ್ಲ. ಅದನ್ನು ಅಟ್ಲೀಸ್ಟ್ ವರ್ಬಲಿ ಅವರು ಬೇರೆಯವ್ರ ಹತ್ರ ಶೇರ್ ಮಾಡಿದ್ರು. ಅದು ಸ್ಟ್ರೆಂತ್ ಅಂದರೆ. ಇಲ್ಲವಾದ್ರೆ ಏನಾಗುತ್ತೆ ಕೇಳಿ. ಮೇಡಮ್ ಅವರು ಮಾತಾಡ್ತಿರ್ಬೇಕಾದ್ರೆ, ಜ್ವರದ ವಿಚಾರ ಮಾತಾಡಬೇಕಾದ್ರೆ ಒಂದು ವಿಷಯ ಹೇಳೋದು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಸೈಕ್ ಅಂದರೆ ಮನಸ್ಸು, ಸೋಮ್ಯಾಟಿಕ್ ಅಂದರೆ ಬಾಡಿ, ಮೈಂಡಿನಿಂದ ದೇಹದ ಮೇಲೆ ಆಗುವಂತಹ ಪರಿಣಾಮಗಳು. ಈ ಭಾವನೆಗಳನ್ನು ನಾವು ಒಳಗಡೆ ಅದನ್ನಿಟ್ಟುಕೊಂಡ್ರೆ, ಈಗ ಮೇಡಮ್ ಡಾಕ್ಟರ್ಸ್ ಸುಮಾರು ಜನ ಇದ್ದೀರಿ, ಹೇಳಬೇಕು, ಥೈರಾಯ್ಡಿಸಮ್, ಹೈಪರ್ ಟೆನ್ಷನ್, ಶುಗರ್ ಲೆವೆಲ್ ಜಾಸ್ತಿ ಆಗೋದು ಕಡಿಮೆ ಆಗೋದು, ಈ ರೀತಿ ಆಗೋದು, ಹೈಪರ್ಸೋಮ್ನಿಯಾ, ಇನ್ಸೋಮ್ನಿಯಾ, ಒಬೆಸಿಟಿ, ದ ಲಿಸ್ಟ್ ಗೋಸ್ ಆನ್ ಆ್ಯಂಡ್ ಆನ್. ಈ ಲಿಸ್ಟ್ ಹೋಗ್ತಾನೆ ಇರುತ್ತೆ ಮುಂದೆ 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 ಕ್ಯಾನ್ಸರ್ವರೆಗೆ. ಅದಕ್ಕೂ ಮೀರಿದ ಯಾವುದಾದ್ರೆ ಅದು ಅಲ್ಲಿವರೆಗೂ ಕೂಡ. ಕಾರಣ ಏನು? ಒನ್ ಆಫ್ ದ ರೀಸನ್ಸ್ ಏನಂದರೆ ನಮ್ಮ ಭಾವನೆಗಳನ್ನು ನಾವು ನಮ್ಮ ದೇಹದೊಳಗೆ ಅದು ಬಿಟ್ಟು ಇಟ್ ಮ್ಯಾನಿಫೆಸ್ಟ್ಸ್. ಅದಕ್ಕೆ ಒಬ್ಬ ಪಾಶ್ಚಾತ್ಯ ದೇಶದವ್ರು ಹೇಳಿದರೆ ನಾವು ಕಿವಿ ನಿಂದಿಸ್ಕೊಂಡು ಕೇಳ್ತೇವೆ. ಆ ಕಾರಣಕ್ಕೆ ಒಬ್ಬ ಇದ್ದ, ಅವನ ಹೆಸರನ್ನು ಕಾರ್ಲ್ ಯುಂಗ್. ಅವನು ಒಂದು ಮಾತು ಹೇಳ್ತಾನೆ, ಅ ಗುಡ್ ಡಾಕ್ಟರ್ ವಿಲ್ ಟ್ರೀಟ್ ದಿ ಇಲ್ನೆಸ್, ದ ಬೆಸ್ಟ್ ಡಾಕ್ಟರ್ ವಿಲ್ ಹೀಲ್ ದ ಪೇಷಂಟ್. ಪೇಷಂಟನ್ನು ಟ್ರೀಟ್ ಮಾಡಬೇಕು, ನೀವು ರೋಗವನ್ನು ಟ್ರೀಟ್ ಮಾಡೋದಲ್ಲ. ಎರಡು ಬೇರೆ ವ್ಯತ್ಯಾಸ ಇದೆ. ರೋಗವನ್ನು ಟ್ರೀಟ್ ಮಾಡೋದು ಬೇರೆ, ರೋಗಿಯನ್ನು ಟ್ರೀಟ್ ಮಾಡೋದು ಬೇರೆ. ರೋಗಿಯನ್ನು ಟ್ರೀಟ್ ಮಾಡೋದು ಹುಟ್ಟಿನಿಂದ ಡಾಕ್ಟರ್ಸ್, ವೃತ್ತಿಯಿಂದ ಡಾಕ್ಟರ್ಸ್ ಕೆಲವರು. ಅವರು ಬರೀ ರೋಗವನ್ನು ಟ್ರೀಟ್ ಮಾಡ್ತಾರೆ, ಆಯ್ತು ನೆಕ್ಸ್ಟ್. ಕೆಲವು ಕಡೆ ಡಾಕ್ಟರ್ಸ್ ಇದ್ದಾರೆ, ಸ್ವಾಮಿಗಳಿಗೆ ಗೊತ್ತು, ಪ್ರಿಸ್ಕ್ರಿಪ್ಷನ್ ಬರೆದ ಮೇಲೆ ನೀವು ತೊಗೊಂಡ್ಬನ್ನಿ ಮಾತ್ರೆನ, ನಾನು ಹೇಗೆ ತೊಗೊಳ್ಳೋದು ಅಂತ ಹೇಳ್ತೀನಿ ಅಂದ್ಬಿಟ್ಟು ಮಾತ್ರೆನ ಮುಟ್ಟಿ ಧನ್ವಂತರಿಗೆ ಜಪ ಮಾಡಿ ಕೊಡ್ತಾರೆ. ಇದು ನಮ್ಮ ಹತ್ರ ಬೇಕಾಗಿರುವ ಡಾಕ್ಟರ್ಸ್ ಹೀಗಿರ್ಬೇಕು. ತೊಗೊಂಡ್ಬನ್ನಿ, ಒಂದೆರಡು ನಿಮಿಷ ಅಡ್ಡಿಲ್ಲ, ಅದು ಒಂದು ಫಿಸಿಕಲ್ ಟಚ್. ಈ ಡಾಕ್ಟರ್ ನನಗೆ ಹೇಳಿದ್ದೆಲ್ಲ ಅರ್ಥ ಆಗಿದೆ ಮಾರ, ಇವ್ರು ಕೂಡ ಮಾತ್ರೆಯಿಂದ ನನಗೆ ಹುಷಾರಾಗ್ತದೆ, ಮನಸ್ಸಿನ ಮೇಲೆ ಆಗುತ್ತಲ್ಲ ಪರಿಣಾಮ, ಅದು ಭಾರಿ ಮುಖ್ಯ. ಈಗ ಪಾಂಡವರ ಕೌರವರ ಬಗ್ಗೆ ಬಂದಾಗ ನಾವು ನೋಡಿದ್ವಿ ಐಡೆಂಟಿಟಿ ಫಾರ್ಮೇಷನ್ ಹೇಗಾಯಿತು, ಏನು ಎತ್ತ ಅಂತ. ಈಗ ಈ ರೀತಿಯಾದಂತಹ ವ್ಯಕ್ತಿತ್ವಗಳಿದ್ದಂತಹ ವ್ಯಕ್ತಿಗಳು ಇಬ್ಬರಿದ್ದಾರೆ ಅನ್ಕೋಣ. ಒಂದು ಪಾಂಡವರ ವ್ಯಕ್ತಿತ್ವ, ಇನ್ನೊಂದು ಕೌರವರ ವ್ಯಕ್ತಿತ್ವ. ನಿಜವಾಗ್ಲೂ ಮಹಾಭಾರತದಲ್ಲಿ ಬರುವ ಒಂದು ಪ್ರಸಂಗ ಏನಂದರೆ, ಒಂದ್ಸಲಿ ಅಪವಾದ ಬರುತ್ತೆ ಆಬ್ವಿಯಸ್ಲಿ ಕೃಷ್ಣನ ಮೇಲೆ. ಏನಂದರೆ, ಕೃಷ್ಣ ನೀನು ಪಾಂಡವರ ಹತ್ರ ಎಲ್ಲ ಒಳ್ಳೆಯವರನ್ನು ಕಳಿಸಿ ಕೆಟ್ಟವ್ರನ್ನೆಲ್ಲ ಇಲ್ಲಿ ಬಿಟ್ಟು ಹೋಗಿದ್ಯಾ? ಇದೊಂದು ಸಣ್ಣ ಅಪವಾದ, ಪರವಾಗಿಲ್ಲ, ಹ್ಯಾಂಡಲ್ ಮಾಡೋಣ. ಯಾರು ಹೇಳಿದ್ವಿ? ನನಗೆ ಅನುಭವ ಆಗ್ತಿದೆಯಲ್ಲ, ನೋಡು ಗೊತ್ತಾಗ್ತಿಲ್ಲ. ಸರಿ, ಧರ್ಮರಾಯನ ಕೈ, ದುರ್ಯೋಧನ ಬಾ ಕೂಡು, ನೀನು ಪಾಂಡವರ ರಾಜ್ಯಕ್ಕೆ ಹೋಗು, ನೀನು ಕೌರವರ ರಾಜ್ಯಕ್ಕೆ ಹೋಗು. ಎಲ್ಲ ಕೆಟ್ಟವ್ರನ್ನ ಧರ್ಮರಾಯ ತರಬೇಕು, ಈ ಎಲ್ಲ ಒಳ್ಳೆಯವರನ್ನ ದುರ್ಯೋಧನ ತರಬೇಕು. ಒಂದು ವಾರ ಟೈಮ್. ಇಬ್ರು ಒಬ್ಬರನ್ನು ತರಲಿಲ್ಲ. ಒಂದು ವಾರ ಹುಡುಕಾಡಿದ್ದಾರೆ. ದುರ್ಯೋಧನ ಕಣ್ಣಿಗೆ ಒಬ್ಬ ಒಳ್ಳೆ ಕೆಟ್ಟವನು ಸಿಗೋದು ಬೇಡ, ಒಳ್ಳೆಯವನು ಸಿಗೋದು ಬೇಡ, ಸಿಗಲಿಲ್ಲ. ಪಾಂಡವರ ಜಾಗದಲ್ಲಿ ನೋಡ್ತಾ ಇದ್ದಿತ್ತು. ಧರ್ಮರಾಯ ಇನ್ನೊಂದು ಕಡೆಯಿಂದ ಕೈ ಬೀಸ್ಕೊಂಡು ಬರ್ತಾ ಇದ್ದ. ಏನು ಒಬ್ಬನೇ ಬರ್ತಿದ್ವಿ, ನಿಮ್ಗೆ ಯಾರು ಕೆಟ್ಟವ್ರು ಸಿಗಲೇ ಇಲ್ವಾ? ದುರ್ಯೋಧನ ಶಾಕು. ಇಲ್ಲಪ್ಪ, ಯಾರು ಸಿಗ. ಈಗ ನೀವು ನಿಮ್ಮ ರಾಜ್ಯಕ್ಕೆ ಹೋಗಿ ನೀನು ಒಳ್ಳೆಯವ್ರನ್ನೆಲ್ಲ ಕರ್ಕೊಂಡು ಬಾ, ನೀನು ಕೆಟ್ಟವ್ರನ್ನೆಲ್ಲ ಕರ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ. ಎಲ್ಲ ವಾಪಸ್ ಕಳಿಸಿ ಆಯ್ತು. ಈಗ ದುರ್ಯೋಧನ, ನೀನು ಹೋಗು ಪಾಂಡವರ ರಾಜ್ಯದಲ್ಲೆಲ್ಲ ಕೆಟ್ಟವ್ರನ್ನ ಕರ್ಕೊಂಡು ಬಾ, ನೀನು ಹೋಗಿ ಕೌರವರ ರಾಜ್ಯದಿಂದ ಒಳ್ಳೆಯವ್ರನ್ನೆಲ್ಲ ಕರ್ಕೊಂಡು ಬಾ ಅಂತ ಕಳಿಸ್ತಾನೆ. ಧರ್ಮರಾಯ ಎಲ್ಲರನ್ನೂ ಕರ್ಕೊಂಡು ಬಂದಂತೆ, ದುರ್ಯೋಧನನು ಎಲ್ಲರನ್ನೂ ಕರ್ಕೊಂಡು ಬಂದಂತೆ. ಏನಿದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ದೃಷ್ಟಿಕೋನ ಹೇಗಿದೆ ಅದನ್ನೇ ನಾವು ಬೇರೆಯವರಲ್ಲಿ ನೋಡ್ತಾ ಮಾಡ್ತೀವಿ. ಯದ್ಭಾವಂ ಅಪ್ಬ್ರಿಂಗಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಯಾವುದೋ ಒಂದು ನೆಗೆಟಿವ್ ಥಾಟ್ ಕೂಡ ಪಾಸಿಟಿವ್ ಆಗಿ ಮಾಡುವಂತಹ ಸಾಮರ್ಥ್ಯ ಇದ್ದಿದ್ದು ಒಂದು ಮನಸ್ಸಿಗಿದೆ. ಆ ರೋಲ್ ಮಾಡೆಲ್ ಯಾರು, ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋತೀವಿ, ಆ ಐಡೆಂಟಿಟಿ ಫಾರ್ಮೇಷನ್ನಲ್ಲಾಗಿರ್ಬೋದು
ಅಥವಾ ಅದರ ನಂತರದ ಜೀವನದಲ್ಲಿ ಆಗಿರ್ಬೋದು. ನಾವು ಯಾರನ್ನ ರೋಲ್ ಮಾಡಲ್ ಆಗಿರ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ಏರೋಪ್ಲೇನ್ ಇದ್ದು ಉದಾಹರಣೆ ಕೊಟ್ಟು ಹೇಳ್ತೀನಿ. ರೈಟ್ ಬ್ರದರ್ಸು ಏರೋಪ್ಲೇನನ್ನು ಕಂಡುಹಿಡಿದ್ರು, ಅದನ್ನು ಟೆಸ್ಟ್ ಮಾಡಿದ್ರು, ಮೇಲ್ಗಡೆ ಬರೀ ಹಾರಿಸಿದ್ರು, ಒಳಗಡೆ ಯಾರು ಜನ ಇರಲಿಲ್ಲ. ಅವರು ಟೀಮಲ್ಲಿ ಒಂದು 15 ಜನ ಏನೋ ಇದ್ದರು. ಅವು ಒಬ್ಬ ಕೇಳ್ತಾರೆ, ಇದು ಮೇಲ್ಗಡೆ ಹೋಗುವಾಗ ಇದರಲ್ಲಿರುವ ಪೆಟ್ರೋಲ್ ಖಾಲಿ ಆಗೋದು, ಎಂಥ ನೆಗೆಟಿವ್ ಯೋಚನೆ ನೋಡಿ. ಆದರೆ ನಾವು ಅದಕ್ಕೆ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಬೇಡ. ಅವನು ಅವತ್ತು ಆ ನೆಗೆಟಿವ್ ಯೋಚನೆ ಇಟ್ಕೊಂಡು ಅದ್ರ ಮೇಲೆ ಸಂಶೋಧನೆ ಮಾಡಿದ ಕಾರಣಕ್ಕೆ ನಮಗೆ ಒಂದು ಪ್ಯಾರಾಚೂಟ್ ಅನ್ನೋದು ಸಿಕ್ಕಿತ್ತು. ಅವತ್ತು ಅಲ್ಲಿ ಅವನು ನೆಗೆಟಿವ್ ಯೋಚನೆ ಮಾಡಲಿಲ್ಲ ಅಂದರೆ ಅವತ್ತನೇ ಪ್ಯಾರಾಚೂಟ್ ಸಿಗ್ತಾನೆ ಇರಲಿಲ್ಲ. ನೆಗೆಟಿವ್ ಯೋಚನೆ ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತೆ ಅನ್ನೋದಾದರೆ ಅದು ತಪ್ಪು ತಿಳುವಳಿಕೆ, ಅದನ್ನು ಬಿಟ್ಬಿಡಿ. ನೆಗೆಟಿವ್ ಯೋಚನೆ ಇದೆಯಾ, ಅದನ್ನು ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ. ಇಟ್ ಈಸ್ ನಾಟ್ ವಾಟ್ ವಿ ಡು, ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇಟ್ ಈಸ್ ಅಬೌಟ್ ಹೌ ವಿ ಡು, ನಾವು ಹೇಗೆ ಮಾಡ್ತೀವಿ ಅದನ್ನು ಅನ್ನೋದು ಮುಖ್ಯ. ಮುಂದೆ ನೋಡ್ತಾ ಹೋಗುವಾಗ ಕೆಲವು ಸನಾತನ ಧರ್ಮದಲ್ಲಿ ಬರುವಂತಹ ವಿಚಾರಗಳನ್ನು ಹೇಳಬೇಕು. ಆ ಕಾರಣಕ್ಕೆ ಸೈಕಾಲಜಿ, ಈ ಜಗತ್ತು ಕಂಡಂತಹ 3 ಅತ್ಯಂತ ಒಳ್ಳೆ ಸೈಕಾಲಜಿಸ್ಟ್ ಯಾರಿದ್ದಾರೆ ಅಂದರೆ, ಮೊದಲನೇ ರ್ಯಾಂಕ್ನಲ್ಲಿ ಬರೋದು ವೇದವ್ಯಾಸರು, 2ನೇದು ಬರೋದು ಶ್ರೀಕೃಷ್ಣ, 3ನೇದು ಬರೋದು ಹನುಮಂತ. ಹನುಮಂತ ಯಾಕೆ ಅಂತ ಕೇಳಿ ಹೋಗ್ತಾನೆ. ರಾಮ ಹೇಳ್ತಾನೆ, ಹೋಗಿ ಸೀತೆ ಎಲ್ಲಿದ್ದಾಳೆ ನೋಡ್ಕೊಂಡು ಈ ಎಲ್ಲ 2 ಎಮ್ಮು, ಒಂದು ಮಾಂಸ, ಇನ್ನೊಂದು ಮದ್ದು ಮಾಡಿಕೊಂಡು ಎಷ್ಟೋ ಜನ ಅರೆಬರಗತ್ತಲಾಗಿ ಮಲಗಿರ್ತಾರೆ. ಮಾಂಸ ಭಕ್ಷಣೆ ಮಾಡಿ, ಮದ್ಯಪಾನ ಮಾಡಿ ಎಲ್ಲ ಹೆಣ್ಣು ಮಕ್ಕಳು ಒಬ್ಬರ ಮೇಲೆ ಒಬ್ಬರು ಹೇಗೆ ಮಲಗಿರ್ತಾರೆ ಅದು ರಾಮಾಯಣದಲ್ಲಿ ಪೂರ್ತಿ ವಿವರವಾಗಿದೆ. ಅದನ್ನು ನೋಡಿದರೆ ಅವನು ಹನುಮಂತ ಹೋಗಿ ಪ್ರತಿಯೊಬ್ಬರು ಇವಳ ಸೀತೆ, ಇವಳ ಸೀತೆ. ಬ್ರಹ್ಮಚಾರಿ ಹನುಮಂತ ಹಾಗೆಲ್ಲ ಹೋಗ್ತಾರಾ? ಅಲ್ಲ, ಹನುಮಂತನ ಮೇಲೆ ಈ ರೀತಿಯಾಗಿ ಕೇಳ್ತಾನೆ ರಾಮ, ಸಿಕ್ಕಿದ್ಲೇನೋ? ತೋರಿಸ್ತಾನೆ ಅವನು. ಹನುಮಂತ ಹೇಳ್ತಾನೆ, ಅಲ್ಲಿ ಒಬ್ಬಳೆಲ್ಲ ಮಾಡಿದ್ರೆ ಸುಮಾರು ಮಂದಿ ಹೆಣ್ಮಕ್ಳು ಇದ್ರು. ಎಲ್ಲರನ್ನೂ ನೋಡಿದೆ, ಎಲ್ಲರೂ ಸೀತೆ ಥರನೇ ಕಂಡ್ರು, ಎಲ್ಲರೂ ಸೀತೆ ಥರನೇ ಕಂಡ್ರು. ಸ್ವಲ್ಪ ಕುರುಪಿ ಇದ್ಲು, ಕೆಲವ್ರ ಹತ್ರ ಕೆಟ್ಟ ವಾಸನೆ ಬರ್ತಿತ್ತು, ಇವಳು ಒಳ್ಳೆ ಬಟ್ಟೆ ಹಾಕ್ತಿರ್ಲಿಲ್ಲ, ಇವಳು ಜಡೆ ಕಟ್ಟಿರಲಿಲ್ಲ, ಇವಳು ಉಂಗುರ ಹಾಕಿರಲಿಲ್ಲ. ಡೀಟೇಲ್ ಹೇಳ್ತಾನೆ. ಕೂದಲು ಬಿಟ್ಟರೆ ಕಾಲಲ್ಲಿ ಗೆಜ್ಜೆ ಇರಲಿಲ್ಲ, ಉಂಗುರ ಇರಲಿಲ್ಲ, ಅವಳ ಕೈ ಬಣ್ಣ, ಕಾಲು ಬಣ್ಣ ಹೀಗಿರಲಿಲ್ಲ. ಆ ಕಾರಣಕ್ಕೆ ಇವಳು ಸೀತೆ ಅಲ್ಲ ಅಂತ ನಾನು ನೆನೆಸಿದ್ದಾಯಿತು. ಇದರಲ್ಲಿ ಸೈಕಾಲಜಿ ಏನಿದೆ? ಯಾರನ್ನೇ ಒಬ್ಬರನ್ನು ನೋಡಬೇಕಾದ್ರೆ ಅವರು ಬರೀ ಬಟ್ಟೆ ಹಾಕಿದಲ್ಲ, ಪೂರ್ತಿ ಬಟ್ಟೆ ಹಾಕಿದಲ್ಲ, ಅದು ಮುಖ್ಯ ಅಲ್ಲೇ ಅಲ್ಲ. ನಾವು ಅವರನ್ನು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯ. ಅವರು ಎಲ್ಲರಿಗೂ ನನ್ನ ಅಮ್ಮನ ಇವಳು, ನನ್ನ ಅಮ್ಮನ ಇವಳು, ಸೀತಮ್ಮನ ಇವಳು, ಸೀತಮ್ಮನ ಇವಳು ಅಂತ ನೋಡ್ತಿದ್ದಿದ್ದು. ಬೇರೆಯವರ ಕಣ್ಣಿಗೆ ಹೇಗೆ ಕಂಡಿತ್ತು? ಹನುಮಂತನ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವಕ್ಕೆ ತಂದುಕೊಂಡ್ರೆ ಹಾಗೆ ಕಾಣುತ್ತೆ. ನಾವು ಯೋಚನೆ ಮಾಡಬೇಕಾದ್ರೆ ಧರ್ಮಗ್ರಂಥಗಳನ್ನು, ಧರ್ಮವನ್ನು ನಡೆಸುವಂತಹ ಸ್ವಾಮಿಗಳ ಹತ್ರ, ವಿದ್ವಾಂಸರ ಹತ್ರ, ಪಂಡಿತರ ಹತ್ರ ಕೇಳಬೇಕೆ ಹೊರತು ಯಾರೋ ಪಾಶ್ಚಾತ್ಯ ದೇಶದಿಂದ ಬಂದು ಇಲ್ಲಿ ಒಂದು ವಿಚಾರ ಹೇಳಬೇಕಾದ್ರೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡೆ ಹೇಳಬೇಕು. ಅದು ಮರೆತೆ. ಮತ್ತು ಈಗ ನಮ್ಮ ಸೈಕಾಲಜಿ, ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಮಟ್ಟಿಗಿದೆ ಅಂದರೆ, ಒಂದು ಬಾಲಕ ನಚಿಕೇತ ಅಂತ, ತಂದೆ ತಾಯಿಗೆ ಬೇಡವಾದ ಮಗು, ಹುಟ್ಟಿದ ದಿನದಿಂದನೂ ಬಯಸ್ಕೊತಿದ್ದೋಮೆ ಅಂತ ಕಾಣುತ್ತೆ. ಅವರ ಅಣ್ಣ ಹೋಗಿ ವಿದ್ಯಾಭ್ಯಾಸ ಮಾಡಿ ಬಾ, ನೀನು ತುಂಬ ಚುರುಕಿದ್ದೀವಿ, ಇನ್ನೊಬ್ಬ ಹೀಗೆ ಕೂತಿರೋದು, ಏನಾದ್ರು ಕೆಲಸ ಹೇಳಿದ್ರೆ ಚಾಚು ತಪ್ಪಿ ಫುಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಮಾಡೋದು. ಆಯಿತು, ಅವನು 14 ವರ್ಷ ಮಾಡಿ ಬಂದ, ಸುಧಾ ಪಾಠ ಆಯಿತು. ಈಗ ನೋಡಿ ಅಪ್ಪ, ಈಗ ಅಪ್ಪನಿಗಿನ್ನ ನಾನು ಜಾಸ್ತಿ ತಿಳಿದಿದ್ದೇನೆ, ನಾನು ಅಪ್ಪನಿಗೆ ನಮಸ್ಕಾರ ಮಾಡಬೇಕಾ? ಸೈಕಾಲಜಿ ಏನು? ಶ್ವೇತಕ್ಕೆ ಏನು ಮಾಡ್ತಾನೆ? ವಿದ್ಯೆ ಜೊತೆಗೆ ಏನು ಬಂತು? ಅದರದ್ದು ನಮ್ಮ ಸುಭಾಷಿತದಲ್ಲಿ ಬೇರೆ ಇದೆಯಲ್ಲ, ವಿದ್ಯಾ ಎಲ್ಲಿ ಬಂತು? ಅದನ್ನೇ ಮುಂದೆ ಹೋಗೋದೇ ಬೇಡ. ಇನ್ನೇನೇ ಇಲ್ಲ ಅಂದಲ್ಲಿ ಪಾತ್ರತ್ವ ಎಲ್ಲಿ, ಧನ ಎಲ್ಲಿ, ಸುಖ ಎಲ್ಲಿ? ಅದಕ್ಕೆ ನಾವು, ನನಗೊಂದು ಸ್ವಲ್ಪ ವಿಚಿತ್ರ ಬುದ್ಧಿ ಆಯಿತಾ, ಏನಿದ್ರು ಅದನ್ನೊಂದು ಸ್ವಲ್ಪ ಉಲ್ಟಾ ಮಾಡಿ ನೋಡೋಣ. ಫಸ್ಟು ಸುಖವಾಗಿ ವಿದ್ಯೆ ಅನ್ಕೊಳ್ಳಿ,
ಸುಖವಾಗಿ ವಿದ್ಯೆಯನ್ನು ಕಲಿತರೆ ನಮಗೆ ಧನ ಬರುತ್ತೆ. ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ದೇವರು ನೋಡ್ಕೋತಾನೆ. ನಾವು ಸುಖವಾಗಿ ನಮ್ಮ ಜ್ಞಾನವನ್ನು ಹಂಚ್ತೀವಿ, ಸುಖವಾಗಿ ನಮ್ಮ ಪ್ರಾಕ್ಟೀಸನ್ನು ಮಾಡೋಣ. ಅದರಿಂದ ಏನಾಯಿತು, ನಮ್ಮ ವ್ಯಕ್ತಿತ್ವ ಒಳ್ಳೆ ಆಯಿತು. ನಮ್ಮ ವ್ಯಕ್ತಿತ್ವ ಒಳ್ಳೆ ಆಯಿತು ಅಂದರೆ ನಮ್ಗೆ ಏನಾಗುತ್ತೆ, ನಮಗೆ ವಿದ್ಯೆ ಇನ್ನಷ್ಟು ಚೆನ್ನಾಗಿ ಒಲಿಯುತ್ತೆ, ನಮಗೆ ವಿನಯ ಬರುತ್ತೆ. ಇದು ಆ್ಯಕ್ಚುಯಲ್ ರೂಟ್. ಕೆಲವು ವಿಚಾರವನ್ನು ನಾವು ಸ್ಟ್ರೇಟಾಗಿ ಓದಿದ್ರೆ ಅರ್ಥ ಆಗುತ್ತೆ, ಕೆಲವನ್ನು ಉಲ್ಟಾ ಓದಿದ್ರೇ ಅರ್ಥ ಆಗುತ್ತೆ. ಕೆಲವು ವ್ಯಕ್ತಿಗಳಿದ್ದಾರೆ ಎಲ್ಲ ಸ್ಕ್ರಿಪ್ಟನ್ನು ಉಲ್ಟಾ ಬರೀತಾರೆ, ಅವರಿಗೆಲ್ಲ ಸರಿ ಇರೋ ವಿಚಾರನೂ ಉಲ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ಈ ರೀತಿಯಾದಂಥ ಉತ್ತರವನ್ನೇ ಕೊಡ್ತೀವಿ, ಆಯ್ತಾ? ಈ ರೀತಿಯಾದಂತಹ ವಿಚಾರಗಳು ನಮ್ಮ ಸನಾತನ ಧರ್ಮದಲ್ಲಿ ಅಡಗಿದೆ. ಏನಂದರೆ ಇದೆಲ್ಲ ಸನಾತನ ಧರ್ಮದಲ್ಲಿರುವ ಪ್ರತಿಯೊಂದು ಗ್ರಂಥಗಳು, ಪ್ರತಿಯೊಂದು ಶ್ಲೋಕ, ಮಂತ್ರ ಯಾವುದೇ ಇರ್ಬೋದು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಇರ್ಬೋದು, ಅದೊಂದು ಕ್ಯಾಪ್ಸ್ಯೂಲ್ ಇದ್ದರೆ. ಇದರಗಡೆ ನೋಡುವಾಗ ಬರೀ ಪ್ಲಾಸ್ಟಿಕ್, ಮೇಲೆ ಕೆಳಗೆ ಪ್ಲಾಸ್ಟಿಕ್ ಇದೆ, ಇದರಲ್ಲಿ ಅಂತ ಮಾತಿರುತ್ತದೆ, ನಾನು ಇದು ತೊಗೊಂಡ್ರೆ ಹುಷಾರಾಗ್ತದೆ. ಒಳಗಡೆ ಹೋದ್ಮೇಲೆ ಡಿಸಾಲ್ವ್ ಆಗುತ್ತೆ, ಆಮೇಲೆ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್. ಇನ್ನು ಕೆಲವು ವಿಚಾರಗಳಿದ್ದಾವೆ ಕ್ಯಾಪ್ಸ್ಯೂಲ್ ಇದ್ದ ಹಾಗೆ. ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಭಾಗವತ, ಪಂಚತಂತ್ರ, ಅಲ್ಲಿಂದ ಶುರು ಮಾಡೋಣ, ತಗೊಳ್ಳೋಣ, ಚಿಕ್ಕ ವಯಸ್ಸಿಂದ ಹೇಳೋಣ. ಮಗು ಒಂದು 10 ನಿಮಿಷ ಕೂತ್ಕೊಳ್ಳಿಲ್ಲ, ಫೋನ್ ಒಂದು ಫೋನ್ ನೋಡಲಿಲ್ಲ, ಯೂಟ್ಯೂಬ್ ನೋಡಲಿಲ್ಲ ಅಂದರೆ ಊಟ ಮಾಡಲಿಲ್ಲ. ಹಾಕಿ ಹಲವಾರು ಮಠದ ಸ್ವಾಮಿಗಳದ್ದು ಪ್ರವಚನ ಹಾಕಿ, ನಮ್ಮ ವಿಶ್ವೋತ್ತಮ ತೀರ್ಥರದ್ದು ವಿಡಿಯೋ ಹಾಕಿ ತೋರಿಸಿ ಕೂಡಿಸಿ, ವಿಶ್ವೇಶ ತೀರ್ಥರದ್ದು ಹಾಕಿ ಕೂಡಿಸಿ ತೋರಿಸಿ, 5 ನಿಮಿಷ ನೋಡಲಿ, ಪರವಾಗಿಲ್ಲ. ಅರ್ಥ ಆಗ್ತದೋ ಇಲ್ವೋ ಈ ಕ್ಷಣದಲ್ಲಿ ಅರ್ಥ ಆಗೋದಿಲ್ಲ, ಅದು ನಾಲ್ಗೆ ಮೇಲೆ ಬಿದ್ದಾಗ ಮಾತ್ರ ಅಲ್ಲ, ಅದು ಒಳಗಡೆ ಹೋದ ಮೇಲೆ ಮಾತ್ರ. ಅದು 4 ದಿನ ಅಷ್ಟೇ. 5ನೇ ದಿನದಿಂದ ಎಲ್ಲಿ ಆ ಸ್ವಾಮಿಗಳು ಮಾತಾಡೋದು, ಜೇಜಿ ತಾತ ಮಾತಾಡೋದು ತೋರಿಸು. 5ನೇ ದಿನ ಕೇಳುತ್ತೆ. ಎರಡು ಒಂದೇ ತಾನೆ, ಫೋನೇ ತಾನೆ, ಹೇಗೆ ಉಪಯೋಗಿಸ್ಕೊಳ್ಬೇಕು ಹಾಗೆ ಉಪಯೋಗಿಸ್ಕೊಳ್ಬೇಕು. ಆಚಾರ್ಯ ಆವಾಗಲೇ ಹೇಳ್ತಾ ಇದ್ರು, ಗ್ರಂಥವನ್ನು ನಾನು ಈ ಫೋನ್ನಲ್ಲೇ ಬರಿತೀನಿ ಅಂತ. ತುಂಬ ಒಳ್ಳೆಯ ವಿಚಾರ ಅದು. ನನಗೆ ಅದರಿಂದ ಮೋಟಿವೇಶನ್ ಆಯಿತು. ನಾನು ಎಲ್ಲ ಕಡೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡೋದ್ರ ಬದಲು ಇವಾಗ 3 ಫೋನ್ ಇಟ್ಕೊಂಡು ಮಾಡೋಣ. ಹಾಗೆ ನಾವು ಏನಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಉಪಯೋಗಿಸ್ಕೊತಿದ್ದೀವಿ, ನಾವು ಅದನ್ನು ಹೇಗೆ ನೋಡ್ತಾ ಇದ್ದೀವಿ ಅನ್ನೋದನ್ನು ಮುಖ್ಯವಾಗಿ ಪರಿಗಣಿಸಬೇಕಾದಂಥ ವಿಚಾರ. ಯಾಕಂದರೆ ಉದ್ದೇಶ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಒಂದು ಲಾಸ್ಟ್ ಮಾತಾಡಿ ನನ್ನ ಪ್ರೆಸೆಂಟೇಷನ್ ಮುಗಿಸ್ತೀನಿ. ಬೆಂಗಳೂರಲ್ಲಿ ಒಂದು ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲಿ ಒಬ್ಬ ಪಂಡಿತರು, ಎಲ್ಲಿಯವರು ಅನ್ನೋದು ಎಲ್ಲ ಬೇಡ, ಹೆಸರೆಲ್ಲ ಬೇಡ, ಇಲ್ಲಿರೋರು ಎಲ್ಲರಿಗೂ ಮುಖಾಲಿಸಿ ಗೊತ್ತಿರುವ ಪಂಡಿತರು. ಅವರ ಕಡೆಯವರು ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಬಂದಿದ್ರು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ಕಾಲಲ್ಲಿ ಅಂತೂ ಆಗಿತ್ತು, ಕಾಲು ತೆಗಿಬೇಕು. ನನಗೆ ಫೋನ್ ಮಾಡಿ, ಡಾಕ್ಟ್ರು ಎಲ್ಲಿದ್ದಿ? ಬಳ್ಳಾರಿ ಅವರು ಡಾಕ್ಟ್ರು. ಎಲ್ಲಿದ್ದಿ? ಬೇಗ ಬಾ. ಫೋನ್ ಇಟ್ಟೆ, ಹೋದೆ. ಏನೋ ಆಯಿತು ಅಂದ್ಕೊಂಡು ನೋಡುವಾಗ ಒಂದು ಪಂಡಿತರು ಬಂದಿದ್ದಾರೆ, ಅವ್ರಿಗೆ ಇನ್ನೂ ಕೌನ್ಸಿಲಿಂಗ್ ಮಾಡಿ. ನಾವು ಹಾಗೆ ತೆಗೆದು ನೋಡುವಾಗ ನನಗೆ ಆಶ್ಚರ್ಯ ಅಲ್ಲ, ಇವರು ಪ್ರವಚನ ನಾನು ಕೇಳಿದವ, ಇವ್ರ ಬಗ್ಗೆ ನಮ್ಮ ಅಪ್ಪ ನಮ್ಮ ತಾತ ಎಲ್ಲರೂ ಮಾತಾಡಿದ್ದಾರೆ, ಇವ್ರಿಗೆ ನಾನು ಕೌನ್ಸಿಲಿಂಗ್ ಮಾಡಿ. ನನಗೆ ಅಷ್ಟು ಯೋಗ್ಯತೆ ಇಲ್ಲ. ಹಾಂ ಬಂದ್ರಾ? ಬನ್ನಿ ಅಂದರು. ಬೆಳಗಡೆ ಕೂತಿದ್ರು, ಕಾಲು ಸ್ವಲ್ಪ ಇತ್ತು. ಬನ್ನಿ, ಏನಾಗಿದೆ ಏನಿಲ್ಲ ಅಂತ ನಾನು ಸ್ವಲ್ಪ ಡೀಟೇಲ್ ಹಿಸ್ಟ್ರಿ ತಗೊಂಡೆ. ನನಗೆ ಹಿಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿ ತಗೊಂಡೆ. ಹೇಳಿದ್ರು, ಈ ಥರ ಶುಗರ್ ಜಾಸ್ತಿ ಆಗಿದೆ ಸರ್, ಹೇಳಿದಾಗೆ ಅನ್ನ ಜಾಸ್ತಿ ತಿಂದು ಶುಗರ್ ಜಾಸ್ತಿ ಆಗಿದೆ, ಸರಿಯಾಗಿ ಎಕ್ಸಸೈಸ್ ಮಾಡೋದಿಲ್ಲ. ಆಯಿತಪ್ಪ, ಏನಿಲ್ಲ, ಕಾಲು ತೆಗಿಬೇಕು ಅಂತಿದ್ದಾರೆ, ನಾನು ತೆಗೆಸ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆ? ದೇವರು ಕೊಟ್ಟ ದೇಹ ದೇವರಿಗೆ ವಾಪಸ್ ಕೊಡಬೇಕಾದ್ರೆ ನಾನು ಭಂಗ ಮಾಡಿಕೊಟ್ರೆ ದೇವರು ಸ್ವೀಕಾರ ಮಾಡೋದಿಲ್ಲ. ಸರಳ ಮಾತು. ಏನಂದರೆ ಸಾಧನೆ ಮಾಡಬೇಕಾದ್ರೆ ಅದು ಸಾಧಕನ ಸ್ವತ್ತಾಗಿರಬೇಕು ಹೊರತು ಈ ಒಂದು ಕಾಲಿನಿಂದ ನನ್ನ ಮುಂದಿನ ಸಾಧನೆಗಳಿಗೆಲ್ಲ ಪೆಟ್ಟು ಬೀಳ್ತಾ ಇದೆ. ಈ ಕಾಲು ಒಂದಿಲ್ಲ ಅಂದರೆ 4 ದಿನ ಬೇಸರ, 5ನೇ ದಿನ ಕೂಡ್ತೀವಿ, 6ನೇ ದಿನದಿಂದ ಅಭ್ಯಾಸ ಆಗೋಗ್ತದೆ, ನಿನ್ನ ಸಾಧನೆ ಇನ್ನಷ್ಟು ಜಾಸ್ತಿ ಮಾಡ್ಬೋದು. ಆಚಾರ್ಯ, ನಿಮಗೆ ನಾನು ಹೇಳುವಷ್ಟು ದೊಡ್ಡವನಲ್ಲ. ಮುಂಚೆ ಯಾರೋ ಹೇಳಿದರು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಲೇಬೇಕಾದಂತಹ 8 ಲಕ್ಷಣಗಳಿದ್ದಾವೆ, ಅದರಲ್ಲಿ ಒಂದು ಅನಾಯಾಸ. ಅನಾಯಾಸವಾಗಿ ನಾವು ಜೀವನವನ್ನು ಮಾಡಬೇಕು. ಆ ಕಾರಣಕ್ಕೋಸ್ಕರ ಇವತ್ತು ಒಂದು ದಿನ ನೀವು ಕೋಆಪರೇಟ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ವರ್ಷಗಳ ಕಾಲ ನಿಮಗೆ ಸಾಧನೆಗೆ ಅವಕಾಶ ಇದೆ. ರಮೇಶ್ ಡಾಕ್ಟರ್ಗೆ ಬರಲಿಕ್ಕೆ ಹೇಳಿ. ನಾನು ಯಾವುದಾದ್ರೂ ಒಬ್ಬ ಮನುಷ್ಯ ಹೇಳಿದ ಮಾತನ್ನು ಕೇಳ್ತಿದ್ದೀನಿ ಅಂದರೆ ನೀನು ಒಬ್ಬನ್ನೇ, ನಿನ್ನನ್ನು ನಾನು ಆಮೇಲೆ ನೋಡ್ಕೊಳ್ತೀನಿ ಅಂತ ಆವಾಜ್ ಹಾಕಿ ಕಳಿಸಿದ್ದು ನನ್ನ ಆಚೆ. ನನ್ನ ಕಾಲು ತೆಗಿಲಿಕ್ಕೆ ನೀನೇ ಕಾರಣ ಅಂತ ಬೈದು ಬೇಜಾರು ಮಾಡ್ಕೊಂಡು ಎಲ್ಲ ಆದರೂ ಒಪ್ಕೊಂಡು ಕೂಡ
ನಾನು ಹೇಳ್ತಾ ಇರೋದು ಹಿಂದೆ ಇರೋ ಉದ್ದೇಶ ಇಷ್ಟೇ. ಯಾವುದೇ ರೋಗ ಆಗಲಿ, ಅದು ಮಾನಸಿಕವಾದದ್ದಾಗಲಿ ದೈಹಿಕವಾದದ್ದಾಗಲಿ, ಅದನ್ನು ನಾವು ಅಡ್ರೆಸ್ ಅವಾಗಲೇ ಮಾಡಿದ್ರೆ ಬರೀ ಒಂದು ಹೆಬ್ಬೆಟ್ಟು ಹೋಗ್ತಾ ಇತ್ತು ಅಥವಾ ಒಂದು 2 ಗಂಟೆ ಹೋಗ್ತಾ ಇತ್ತು. ಇಲ್ಲವಾದರೆ ಮಂಡಿವರೆಗೂ ಹೋಯ್ತು, ಇಲ್ಲಿ ಮಾನಸಿಕವಾದಾದರೆ ತಲೆನೇ ಹೋಯ್ತು, ನಾವು ನಮ್ಮನ್ನು ಕೊಂದ್ಕೋತೀವಿ ಅಥವಾ ಬೇರೆ ಯಾರನ್ನ ಕೊಂದ್ಬಿಡ್ತೀವಿ. ಅಂದರೆ ಫಿಸಿಕಲ್ ಆಗಿ ಕೊಲ್ಲುವುದಲ್ಲ, ಮೆಂಟಲಿ ಜನರ ಮಧ್ಯೆ ಇರುವ ಸಂಬಂಧವೇ ಹಾಳಾಗುತ್ತದೆ. ನನ್ನ ಪಾಲಿಗೆ ನೀನು ಸತ್ತೇ ಇವತ್ತಿನಿಲ್ಲ ಅಂತ ಹೇಳಿ ಒಂದು ಇಡೀ ಮಣ್ಣನ್ನು ಬಿಸಾಡಿ ಆಚೆ ಕಳಿಸಿದ್ದು ನಾನು ನೋಡಿದ್ದೇನೆ, ನಾನು ಕೇಳಿದ್ದೇನೆ. ಇನ್ನೊಂದು, ನಾನಿದ್ದರೆಷ್ಟು ಬಿಟ್ಟರು, ಇವತ್ತಿದ್ದೀನಿ ನಾಳೆ ಹೋಗ್ತೀನಿ. ಈ ರೀತಿಯಾದಂತಹ ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಬೇಡ. ಇದ್ದಷ್ಟು ದಿನ ನಾವು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ, ಸಾಧನೆಯನ್ನು ಮಾಡ್ತಾ, ಧರ್ಮ ಪ್ರಚಾರವನ್ನು ಮಾಡ್ತಾ ನಮ್ಮ ಜೀವನವನ್ನು ನಾವು ಕಳೆಯೋಣ. ಇನ್ನಷ್ಟು ಜನರಿಗೆ ಈ ವಿಚಾರವನ್ನು ತಿಳಿಸಿ ಅವರನ್ನು ನೆಕ್ಸ್ಟ್ ಟೈಮ್ ಬರ್ತಾ ಇಲ್ಲಿಗೆ ಕರ್ಕೊಂಡು ಬನ್ನಿ. ಇದು ಇನ್ನಷ್ಟು ಜನರಿಗೆ ತಲುಪಬೇಕು. ಎಂತೆಂಥ ಒಳ್ಳೆಯ ವೈದ್ಯರನ್ನ ಸ್ವಾಮಿಗಳು ಕಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆರೋಗ್ಯ ಅದಿದ್ದರೆ ನಮ್ಮ ಹಿಂದೂಸ್ತಾನ ವಾಪಸ್ ಹಿಂದೂಸ್ತಾನ ಆಗುತ್ತೆ. ಅದಾಗಬೇಕು. ಹಿಂದುತ್ವ ಅನ್ನೋದು ನಮ್ಮ ಯೋಚನೆಯಾಗಿರಬೇಕು, ಅಖಂಡ ಭಾರತ ಅಂತ ಯೋಜನೆ ಆಗಿರಬೇಕು ಅನ್ನೋದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.